ಬೆಂಗಳೂರಿಂದ? ಬೆಂಗಳೂರಿಂದ ಸರ್. ತುಂಬಾ ನಮಸ್ಕಾರ. ತುಂಬಾ ನಿಮಗೆ 100 ಕೋಟಿ ಕೋಟಿ ಧನ್ಯವಾದ. ಥ್ಯಾಂಕ್ ಯು. ಒಳ್ಳೇದಾಗ್ಲವ. ಏನ್ ಮಾಡ್ಕೊಂಡಿರೋದು? ಕೋಟಿ ಕೋಟಿ ನಮಸ್ಕಾರ ಸರ್ ನಿಮ್ಗೆ. ಥ್ಯಾಂಕ್ ಯು ನವ್ವ. ಚೆನ್ನಾಗಿದ್ದೀರಾ ಸರ್? ಬಹಳ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ಅಪ್ಪ ಅಂದ್ರು ಕಡಿಮೆನೆ ಸರ್ ನಿಮ್ಗೆ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀವೇ ಆಗಿದ್ದೀರಾ ಸರ್. ದೊಡ್ಡ ಮಾತವ. ಯಾವಾಗ್ಲಿಂದ ಏನಂದ್ರು ಕಮ್ಮಿನೇ ಸರ್ ನಿಮ್ಗೆ. ಆ ಏನಂದ್ರು ಕಮ್ಮಿನೇ ಸರ್ ನಿಮ್ಗೆ. ಗುರು ಅಂದ್ರು ಕಮ್ಮಿನೇ, ತಂದೆ ಅಂದ್ರು ಕಮ್ಮಿನೇ ಸರ್. ಇರ್ಲವ, ಎಲ್ಲ ಭಗವಂತನಿಗೆ ಸೇರಲಿ. ಯಾವಾಗ್ಲಿಂದ ಕಾರ್ಯಕ್ರಮ ನೋಡ್ತಿದೀಯವ್ವ? ನಾನು ಒಂದ್ 5 ತಿಂಗಳಿಂದ ನೋಡ್ತಾ ಇದ್ದೀನಿ ಸ್ವಾಮಿ. 5 ತಿಂಗಳಿಂದ ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗ್ ಬರ್ತಾ ಇದೆ. ಹಿಂಗೆ ನಡ್ಸ್ಕೊಡಿ. ಥ್ಯಾಂಕ್ ಯು ನವ್ವ. ನಾವ್ ನಮ್ ತಂದೆ ತಾಯಿ 4 ಜನ ಮಕ್ಕಳು ಸ್ವಾಮಿ. ನಮ್ ತಂದೆ ತಾಯಿ ತೀರೋದ್ರು. ಇಲ್ಲ, ನಮ್ ತಂದೆ ತಾಯಿ ಇಲ್ಲ. ಈಗ ಯಾರ್ಯಾರು ಇರೋದವ ನೀವು? ನಾನು ನನ್ ಮಕ್ಕಳು ಸ್ವಾಮಿ. ಎಷ್ಟು ಜನ ಮಕ್ಕಳು? 2, ಒಂದ್ ಗಂಡು ಒಂದ್ ಹೆಣ್ಣು. ಆಮೇಲೆ ನಮ್ಮ ಅಕ್ಕನ ಬಗ್ಗೆ ಸ್ವಲ್ಪ ಹೇಳ್ಬೇಕಿತ್ತಪ್ಪ. ಹೇಳುವ. ನಮ್ಮ ಅಕ್ಕ ನಿಮ್ ಹತ್ರ ಮಾತಾಡ್ತಾರಂತೆ, ಅದಕ್ಕೆ ಮಾತಾಡ್ಸಕ್ ಫೋನ್ ಮಾಡ್ದೆ ಸ್ವಾಮಿ. ಕೊಡವ. ಹಲೋ, ನಮಸ್ತೆ ತಾಯಿ. ಹಲೋ, ನಮಸ್ತೆ. ನಮಸ್ತೆ ಸ್ವಾಮಿ. ನಮಸ್ತೆ ನವ್ವ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸ್ವಾಮಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನವ್ವ. ಎಲ್ಲಿಂದ ಫೋನ್ ಮಾಡ್ತಿರೋದು? ಬೆಂಗಳೂರಿಂದ ಸ್ವಾಮಿ. ಏನಾದ್ರೂ ಹೇಳೋದಿದೆಯೇನವ್ವ? ಸ್ವಾಮಿ ಇದೆ. ಹೇಳವ. ಮಕ್ಕಳ ಬಗ್ಗೆ ಕೇಳ್ಬೇಕಾಗಿತ್ತು ಸ್ವಾಮಿ. ಬಹಳ ತೊಂದ್ರೆ ಆಗಿದ್ದೆ ದೊಡ್ಡ ಮಗನ್ಗೆ. ಏನ್ ತೊಂದ್ರೆ? ಸಾಲ ಮಾಡ್ಕೊಂಡವ್ರೆ. ವ್ಯಾಪಾರ ಅಂತ ಇಟ್ಕೊಂಡಿದ್ರು, ವ್ಯಾಪಾರನು ಆಗ್ತಾ ಇಲ್ಲ. ಸಾಲ 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 ಅಂತ ಬಹಳ ಸಾಲ ಆಗ್ಬಿಟ್ಟಿದೆ ಸ್ವಾಮಿ. ಎಷ್ಟು ಜನ ಮಕ್ಕಳು? 3 ಜನ ಸ್ವಾಮಿ ನನ್ಗೆ, ಗಂಡ್ ಮಕ್ಳು. ಏನ್ ವ್ಯಾಪಾರ? ಪಂಜ್ ವ್ಯಾಪಾರ ಅಂತ. ಪಾಂಜ್. ಏನವ? ಪಾಂಜ್, ಇದು ಗೋಡೆಗೆ ಪ್ಲಾಸ್ಟಿಂಗ್ ಮಾಡ್ತಾರಲ್ಲ ಸ್ವಾಮಿ. ಸ್ಪಂಜು. ಪಂಜ್. ಮೊದ್ಲೆಲ್ಲ ವ್ಯಾಪಾರ ಚೆನ್ನಾಗ್ ಆಗ್ತಿತ್ತ? ಮೊದ್ಲು ಆಗ್ತಿತ್ತು ಸ್ವಾಮಿ, ಇವಾಗ ಯಾಕೋ ಆಗ್ತಾ ಇಲ್ಲ. ಬರೀ ಸಾಲ ಸಾಲ ಅಂತ ಆಗ್ತಾ ಐತೆ. 3 ಜನ ಗಂಡ್ ಮಕ್ಳು ನನಗೆ. 3 ಜನನು ಅದೇ ಕೆಲಸ ಮಾಡ್ತಾರ? ಅದೇ ಮಾಡ್ತಿತ್ತು ಸರ್. ಇವಾಗ ಒಬ್ಬ ಬಿಟ್ಟ ಮೊನ್ನೆ. ಇವಾಗ 1.5 ತಿಂಗಳು ಆಯ್ತು. ಚಿಕ್ಕ ಮಗ ತೀರೋದ. ಏನಾಗಿತ್ತು? ಕುಡ್ದು ಹೋಗ್ಬಿಟ್ಟ ಸರ್. ಬೇಡ ಬೇಡ ಅಂದ್ರೂ ಮಾತ್ ಕೇಳಲಿಲ್ಲ. ಎಷ್ಟು ವರ್ಷ ಅವ್ರಿಗೆ? ಇವಾಗ 27 ಸರ್. ಅಲ್ಲ, ಸತ್ ಹೋದ ಮಗನಿಗೆ ಎಷ್ಟು ವರ್ಷ ಆಗಿತ್ತು? 35 ಸ್ವಾಮಿ. 35 ವರ್ಷಕ್ಕೆ ಕುಡ್ದು ಸತ್ತೋದ್ರ? ಮದುವೆ ತಿಂಗಳಾಯ್ತು ಸ್ವಾಮಿ. ಮದುವೆ ಆಗಿತ್ತನವ? ಮದುವೆ ಆಗಿತ್ತು ಸ್ವಾಮಿ. ಮದುವೆಗಿಂತ ಮುಂಚೆನೂ ಕುಡಿತಾ ಇದ್ರ? ಮದುವೆಯಿಂದ ಮುಂಚೆ ಕುಡಿತಿತ್ತು, ಅದು ನಮಗ್ ತೋರಿಸ್ಕೊಂತಿರ್ಲಿಲ್ಲ. ಆಮೇಲೆ ಅವ್ರ ಏನೋ ಜಗಳ ಮಾಡಿದ್ಕೆ ಏನ್ರು ಬಿಟ್ಟು ಇನ್ನೊಬ್ಬನಿಗೆ ಕರ್ಕೊಂಡು ಹೋಗ್ಬಿಡ್ತು. ಅದಕ್ಕೆ ಕುಡ್ದು ಹಿಂಗಾದ. ಅಂದ್ರೆ ಈತ ಕುಡಿತಾ ಇದ್ದಿದ್ದು, ಮದುವೆಗೆ ಮುಂಚೆ ಕುಡಿತಾ ಇದ್ದಿದ್ದು ನಿಮಗೆ ಗೊತ್ತಿರ್ಲಿಲ್ವಾ? ಗೊತ್ತಿರ್ಲಿಲ್ಲ ಸ್ವಾಮಿ ನಮಗೆ. ಎಷ್ಟು ವಯಸ್ಸಿಗೆ ಮದುವೆ ಮಾಡಿದ್ರಿ ಮಗನಿಗೆ? 22 ವರ್ಷ ಆಗಿತ್ತು.
ಓಹೋ, ಅಲ್ಲ ಕುಡಿಯೋದು ಗೊತ್ತಾಯ್ತಿರ್ಲಿಲ್ಲ, ಕುಡಿದು ಮನೆಗೆ ಬಂದಾಗ ಆದ್ರೂ ಗೊತ್ತಾಯ್ತಿರ್ಲಿಲ್ವಾ? ಅದು ಗೊತ್ತಿರ್ತಿರ್ಲಿಲ್ಲ. ಅವನು ಹೊರ್ಗಡೆ ಕೆಲ್ಸಕ್ಕೆ ಹೋಗ್ಬಿಡೋನು ಜೊತೆಗೆ. ನಮ್ ಮನೆಗೆ ವಾರಕ್ಕೆ ಒಂದ್ಸರ್ತಿ ಬರುವಾಗ ಚೆನ್ನಾಗೇ ಬಂದು ಹೋಗೋನು ಸೋಮವಾರ ದಿವಸ. ಓಹೋ, ವಾರಕ್ಕೊಮ್ಮೆ ಮನೆಗೆ ಬರ್ತಿದ್ರು? ಅಂದ್ರೆ ಆತ 21-20 ವಯಸ್ಸಲ್ಲಿದ್ದಾಗೆ ದುಡಿಯೋಕೆ ಹೋಯ್ತಿದ್ದ? ಹೋಗ್ತಿದ್ದ ಸ್ವಾಮಿ. ನಿಮ್ಮ ಯಜಮಾನ್ರು ಏನವ ಮಾಡೋದು? ನಾವು ಗಾರೆ ಕೆಲ್ಸ ಮಾಡ್ತಿದ್ವಿ. ನಮ್ಮ ಯಜಮಾನ್ರು ತೀರೋಗಿ ಇವಾಗ 5 ವರ್ಷ ಆಯ್ತು. ಯಜಮಾನ್ರು ಏನಾಗಿತ್ತವ? ಹಾರ್ಟ್ ಅಟ್ಯಾಕ್ ಆಗಿ ತೀರೋದ್ರು ಸರ್. ಯಜಮಾನ್ರು ತೀರೋದ್ರು, ಮಗ ಕೂಡ ತೀರೋದ್ರು. ಈಗ 3 ಜನ ಗಂಡು ಮಕ್ಳ ನಿಮಗೆ? ಸರ್. ಈಗ ತೀರು ಹೋದವರು ಮೊದಲನೇವರು ಕೊನೆಯವರು? ಲಾಸ್ಟ್ನೇನು, 3ನೇನು. ಸೊ ಈಗ 2 ಇದ್ದಾರೆ. ಅಂದ್ರೆ ಕಿರಿಯ ಮಗನೇ ತೀರೋಗಿದ್ದ? ಚಿಕ್ಕೋನು 3ನೇ ಮಗ. ಅದೇ 3ನೇ ಮಗನೇ ತೀರೋಗಿದ್ದು. ಉಳಿದ 2 ಮದ್ವೆ ಆಗಿದ್ಯಾ? ಮದುವೆ ಆಗಿದೆ ಸರ್. ಮಕ್ಕಳು ಇದೆ. 2 ಬೇರೆ ಬೇರೆ ಇದ್ದಾರೆ ಈಗ? ಎಲ್ಲಾರು ಬೇರೆ ಬೇರೆನೆ ಇದ್ರು. ನೀವು ಯಾರ ಮನೇಲಿ ಇದ್ದೀರಿ? ನಾನ್ ಊರಾಗೂ ಇರ್ತೀನಿ, ಇಲ್ಲಿ ಮಕ್ಕಳು ಕರೆದ್ರೆ ಮಕ್ಕಳ ಮನೆಗೂ ಬರ್ತೀನಿ. ಸೊಸೆದಿರು ಚೆನ್ನಾಗಿ ನೋಡ್ಕೋತಾರನವ? ನೋಡ್ಕೊಂತಾರ ಸ್ವಾಮಿ. ಬಟ್ ಈಗ ಮಗನ್ಗೆ ಬಹಳ ಕಷ್ಟ ಸ್ವಾಮಿ. ಅದಕ್ಕೆ ದೊಡ್ಡ ಮಗನಿಗೆ? ಮೊದಲನೇ ಮಗನ್ಗೂ 2ನೇ ಮಗನ್ಗೂ? ಮೊದಲನೇ ಮಗ. ತುಂಬಾ ಸಾಲ ಯಾಕೆ ಮಾಡ್ಕೊಂಡ್ರು? ಯಾಕೋ ಸ್ವಾಮಿ ನನಗೇನ್ ಗೊತ್ತು ಸ್ವಾಮಿ. ಅವ್ರು ಸಾಲ ಮಾಡ್ಕೊಂಡಿರೋದು. ಇವಾಗ ಎಲ್ಲಾರು ಸಾಲ ಸಾಲ ಅಂತ ಕೇಳ್ತಾ ಇರ್ತಾರೆ. ಅಲ್ಲವಾ, ವ್ಯವಹಾರದಲ್ಲಿ ನಷ್ಟವಾಗಿರೋದು ವ್ಯವಹಾರದಲ್ಲಿನೇ ಸ್ವಾಮಿ. ಅಲ್ಲಲ್ಲ, ವ್ಯವಹಾರದಲ್ಲಿ ನಷ್ಟವಾಗಿರೋದು ಗೊತ್ತಿದೆ, ಸಾಲ ಯಾಕಾಯ್ತು ಅಂತ ಗೊತ್ತಿಲ್ವಾ? ಅದೇ ಸಾಲ, ವ್ಯವಹಾರದಲ್ಲಿನೇ ಸಾಲ ಮಾಡ್ಕೊಂಡಿರೋದು. ಎಷ್ಟು ವ್ಯವಹಾರ ಆಗಿಲ್ಲ, ಅದಕ್ಕೆ ಸಾಲ ಆಗ್ಬಿಟ್ಟಿದೆ. ಯಾಕೋ ಏನೋ ಅಂತ ಕೇಳೋಣಂತ ಕೇಳ್ದೆ ಸ್ವಾಮಿ. ಮಗ ನಿಮ್ ಜೊತೆ ಹೇಳ್ಕೊಳ್ತಾರ? ಏನ್ ಸ್ವಾಮಿ? ಮಗ ಹಿಂಗೆ ಲಾಸ್ ಆಗಿದೆ, ಸಾಲದಲ್ಲಿದ್ದೀನಿ ಅಂತ ಹೇಳ್ಕೊಳ್ತಾರ ನಿಮ್ ಜೊತೆ? ಹೇಳ್ತಾ ಇರ್ತಾರೆ. ನೀವ್ ಯಾಕೆ ಮಾಡಿದ್ರಪ್ಪ ಅಂತ ಅಂದ್ರೆ ಏನೇನೋ ಅಂತಾನೆ ಅವನು. ಏನೇನೋ ಅಂದ್ರೆ? ಬೇರೆ ದಾರಿನೇ ಇರ್ಲಿಲ್ಲ, ಅದಕ್ಕೆ ಮಾಡ್ದೆ ಅಮ್ಮ ಸಾಲ ಅಂತ ಹೇಳ್ತಾನೆ. ಏನನ ಅಂದ್ರೆ ಆಯ್ತು, ಈಗ ವ್ಯವಹಾರ ಕೈ ಹಿಡಿತಾ ಇಲ್ಲ, ಅದನ್ನ ಬಿಟ್ಟು ಬೇರೆ ಏನಾದ್ರು ಮಾಡ್ರಪ್ಪ, ಅಥವಾ ಎಲ್ಲ ಹೋಗಿ ದುಡಿರಪ್ಪ, ಯಾವ್ದೋ ಗಾರ್ಮೆಂಟ್ಸ್ ಹೋಗ್ರಪ್ಪ, ಏನೋ ಸ್ವಂತದ್ ಮಾಡ್ರಪ್ಪ, ಅಥವಾ ಎಲ್ಲೋ ಹೋಗಿ 4 ಕಾಸು ದುಡಿರಪ್ಪ ಅಂತ ಹೇಳ್ಬೇಕು ತಾನೆ? ಅವರು ಚಿಕ್ಕ ವಯಸ್ಸಿನಿಂದ 15 ವರ್ಷದಿಂದ ಅದೇ ಕೆಲ್ಸ ಮಾಡ್ಕೊಂಡೇ ಬಂದಿದ್ ಸ್ವಾಮಿ ಅವರು. ಅದಕ್ಕೆ ಬಿಡ್ತಾ ಇಲ್ಲ ಅವನು. ಅಲ್ಲವಾ, ಈಗ ನಮ್ಮ ಅಪ್ಪ ಹಾಕಿದ್ರು ಆಲ್ಮರ ಅಂತ ನೇಣಾಕೊಳಕಾಗುತ್ತಾನವ? ಹಾಗಲ್ಲ ಸ್ವಾಮಿ. 15 ವರ್ಷದಿಂದ ಮಾಡ್ಕೊಂಡು ಬಂದಿದ್ದು ಅನ್ನೋದಕ್ಕಿಂತ ಈಗ ಅದು ನಮ್ಗೆ ಯಾಕೋ ಕೈ ಹಿಡಿತಾ ಇಲ್ಲ. ಆಯ್ತು, ಅಂದ್ರೆ ಪೂರ್ಣ ಪ್ರಮಾಣವಾಗಿ ಶಾಶ್ವತವಾಗಿ ಬಿಡು ಅಂತ ಹೇಳ್ತಾ ಇಲ್ಲ, ಬಟ್ ಯಾಕೋ ಈಗ ಅದರಿಂದ ಕೈ ಎತ್ತುತ್ತಾ ಇಲ್ಲ ಅಂದಾಗ, ಎಷ್ಟೋ ಕಾದು ನೋಡಿದ್ದಾಯ್ತು, ಯಾಕೋ ಬದಲಾವಣೆ ಬರ್ತಿಲ್ಲ ಅಂದಾಗ ಬೇರೆ ಕೆಲಸ. ಈಗ ದುಡ್ಡು ದುಡಿಯೋಕೆ ಪವಾಡ ಅಂತೂ ಮಾಡ್ಲಿಕ್ಕಾಗಲ್ಲ, ಅಥವಾ ನನ್ನ ಆಶೀರ್ವಾದದಿಂದ ದುಡ್ಡು ಬರುತ್ತೆ ಅಂತ ಅಲ್ಲವ. ಬಟ್ ಈಗ ಮಾಡಿರೋ ಸಾಲ ಏನಕ್ಕಾಯ್ತು? ಸರಿ, ಆ ಸಾಲದಿಂದ ನಾನೇನಾದ್ರೂ ಇನ್ವೆಸ್ಟ್ ಮಾಡಿ ಬಂಡವಾಳ ಹಾಕಿ ಲಾಭ ಮಾಡೋದ್ನ, ಅಂದ್ರೆ ಸಂಸಾರ ಅಂದಾಗ ಈ ಕಡೆ ವ್ಯವಹಾರ ಮತ್ತೆ ಆ ಕಡೆ ಸಂಸಾರ ಸುಲಭ ಇರಲ್ಲವ, ಕಷ್ಟ ಹೌದು. ಆದ್ರೆ ನಿಮ್ಮ ಸೊಸೆಯಂದಿರು ಕೆಲ್ಸಕ್ಕೆ ಹೋಗ್ತಾರಾ? ಎಲ್ಲೂ ಹೋಗ್ತಾ ಇಲ್ಲ ಸ್ವಾಮಿ, ಮನೇಲೇ ಇರ್ತಾರೆ. ಮನೇಲಿನೇ ಇರ್ತಾರೆ. ಈಗ 2ನೇ ಮಗ ಏನ್ ಕೆಲಸ ಮಾಡೋದು? 2ನೇ ಮಗನು ಅದೇ ಕೆಲ್ಸ ಸ್ವಾಮಿ. ಓ, ಇಬ್ರು ಅಣ್ಣ ತಮ್ಮದಿರು ಒಟ್ಟಿಗೆ ಸೇರ್ ಮಾಡ್ತಿರೋದಾ? ಇಲ್ಲ ಸ್ವಾಮಿ, ಬೇರೆ ಬೇರೆ ಇದ್ದಾರೆ. ಓ, ಈಗ ಸಮಸ್ಯೆ ಆಗಿರೋದು ಮೊದಲನೇ ಮಗಂದು. ಏನು ಒಬ್ರೇ ಕೆಲಸ ಮಾಡೋದಾ, ಬೇರೆ ಯಾರಾದ್ರೂ ಕೆಲ್ಸದಾಳ್ಗಳು ಇದಾರ? ಕೆಲ್ಸದಾರ ಒಬ್ಬನಿಗೆ ಇಕ್ಕೊಂಡವ್ರೆ, ಇಬ್ರಿದ್ದಾರೆ. ಇಬ್ರು ಇದ್ದಾರೆ. ಬಿಟ್ಟು ಹೋಗಿದಾರೋ ಇದಾರೋ ಇನ್ನು? ಇದಾರೆ. ನಿಮ್ ಮಗ
ಹೇಳ್ತಾನ ಇಲ್ಲಮ್ಮ ಎಲ್ಲ ಸರಿ ಹೋಗುತ್ತೆ, ನಾನು ಸರಿ ಮಾಡ್ತೀನಿ, ಯೋಚನೆ ಮಾಡಬೇಡ ಅಂತ ಏನಾದರೂ ಭರವಸೆ ಆತನಿಗೆ ಇದೆಯಾ ಇದರಿಂದ ಹೊರಗಡೆ ಬರ್ತೀನಿ ಅಂತ? ಹೇಳ್ತಾನ ಸ್ವಾಮಿ. ಏನಂತ ಹೇಳ್ತಾನೆ? ಅವನ್ ಕಷ್ಟ ನನ್ ಕೈ ನೋಡಾಕೆ ಆಗ್ತಾ ಇಲ್ಲ ಸ್ವಾಮಿ, ಅದಕ್ಕೆ ಬೇಜಾರಾಗಿದೆ. ತಾಯಿಯಾಗಿ ನಿನಗೆ ಆ ದುಃಖ ಇರ್ಬೋದವ್ವ. ವ್ಯವಹಾರ ಅಂದಾಗ ಒಂದೇ ರೀತಿಯಲ್ಲಿ ಲಾಭ ಕಂಡವ್ರು ಯಾರಿದ್ದಾರವ್ವ? ಹೌದಲ್ವಾ? ಸ್ವಾಮಿ ನೀವ್ ಒಳ್ಳೆ ಕಾಲ ಯಾವಾಗ ಬರುತ್ತೆ ನೋಡ್ರಿ ಸ್ವಾಮಿ. ಒಂದೇ ರೀತಿಯಲ್ಲಿ ಸೋಲುಂಡವರು ಇಲ್ಲ, ಒಂದೇ ಸಮನೆ ಪಾಸಾದವರು ಅಥವಾ ಲಾಭ ತಾಂಡವರು ಇಲ್ಲ. ಒಂದಷ್ಟು ದಿನ ಲಾಭ, ಮತ್ತೆಲ್ಲೋ ಒಂದು ಕಡೆ ಒಂದು ಸೀಸನ್ ಅಲ್ಲಿ ಬಿದ್ದು ಹೋಗ್ತಾರೆ, ಮತ್ತೆ ಎದ್ದೆ ಹೇಳ್ತಾರೆ. ಇದು ನಿರಂತರ. ಬಟ್ ವಿಷಯ ಏನಂದ್ರವ್ವ, ಆತ ತನ್ನ ಮಿತಿಗೆಯನ್ನ ಮೀರಿ ಕಾಲ್ ಚಾಚಿ ಸಾಲ ಮಾಡ್ಕೊಂಡಿದ್ರೆ ಅದು ದೇವ್ರ ತಪ್ಪಲ್ಲ, ಹೌದಲ್ಲ? ಈಗ ಆತನಿಗೆ ಶಕ್ತಿ ಇಷ್ಟು ಅಂತ ಇರುತ್ತೆ, ಈಗ ಇಷ್ಟು ಕೆಜಿ ಕಲ್ಲು ಎತ್ತಬಹುದು ಅಂತ ಇರುತ್ತೆ. ನಾನು 1000 kg ಎತ್ತುತ್ತೀನಿ ಅಂತ ಹೋದ್ರೆ ಯಾರು ತಪ್ಪದು? ಅವಂದೇ ತಪ್ಪು ಸ್ವಾಮಿ. ಈಗ ನಿಮ್ಮ ಮಗ ನಾನಿಷ್ಟು ಸಾಲ ಮಾಡಿದ್ರೆ ಅದರಿಂದ ಬಂಡವಾಳ ಹಾಕಿ ನಾನಿಷ್ಟು ಲಾಭ ಎತ್ತುತ್ತೀನಿ, ಅಥವಾ ನನಗಿಷ್ಟು ಸಾಲ ತೀರಿಸೋ ಮಾತ್ರ ಶಕ್ತಿ ಇದೆ. ಒಂದು ಸಂಸಾರ ಅಂದಾಗ ಸುಮ್ಮನೆ ಮದುವೆ ಆಗೋಕ್ಕಿಂತ ಮುಂಚೆ ಏನೇನು ಬಂಡ ಧೈರ್ಯ ಇತ್ತು ಆ ಧೈರ್ಯನೆಲ್ಲ ಸಂಸಾರ ಆದ್ಮೇಲೆ ನಾನು ಮಾಡ್ಲಿಕ್ಕೆ ಆಗಲ್ಲ. ನಾನು ಸಾಲ ಮಾಡಬೇಕಾದ್ರೆ ₹1 ಬೇರೆಯವರಿಂದ ಈಸ್ಕೊಂಡು ಬರಬೇಕಾದ್ರೆ ಎಷ್ಟು ಎಚ್ಚರಿಕೆ ಆಗಿರ್ಬೇಕು. ಯಾಕಂದ್ರೆ ಸ್ವಲ್ಪ ಅಳಿ ತಪ್ಪಿದ್ರೆ ನನ್ನ ಹೆಂಡತಿ ಮಕ್ಕಳನ್ನ ಬಲಿ ತಗೊಂಡ್ಬಿಡುತ್ತೆ ಅಂತ ಗೊತ್ತಿರುತ್ತಲ್ವಾ? ಗೊತ್ತಿರುತ್ತ. ಯೋಚನೆ ಮಾಡಬೇಡವ. ನಿನ್ನ ಮಗನಿಗೆ ಈ ಸಮಯದಲ್ಲಿ ನೀವು ಹೇಳಬೇಕಾಗಿರೋದು, ಮಗ ಲಾಭ ನಷ್ಟ ಎಲ್ಲ ಇದ್ದಿದ್ದೆ, ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತೆ ಮಗ, ಎಲ್ಲ ಸರಿ ಹೋಗುತ್ತೆ. ಈ ತೀರಾ ಆಗ್ತಾ ಇಲ್ವಾ, ಬಿಟ್ಬಿಡು. ಏನು 15 ವರ್ಷದಿಂದ ಅಯ್ಯೋ ನಾವು ಚಿಕ್ಕ ವಯಸ್ಸಿಂದ ಇದನ್ನೇ ಮಾಡ್ಕೊಂಡು ಬಂದಿದ್ದು, ಹೆಂಗ್ ಬಿಡೋದು? ಚಿಕ್ಕ ವಯಸ್ಸಿಂದ ನಮ್ಮ ಮನೆಯಲ್ಲಿ ಇದೆ ಗುಂಡ್ಕಲ್ಲು ಅಂತ ತಲೆ ಮೇಲೆ ತಾಕೊಳಕ್ಕಾಗುತ್ತಾ? ಜೀವನ ಮುಖ್ಯ, ಜೀವ ಇದ್ರೆ ಜೀವನ. ಹಾಗಾಗಿ ಮಗ ಎಲ್ಲ ಒಂದು ಕಡೆ ಕೆಲ್ಸಕ್ಕೆ ಸೇರು, 4 ಕಾಸು ದುಡಿ. ಇಲ್ಲ ಅಮ್ಮ ನಾನು ಇದರಲ್ಲೇ ಲಾಭ ಮಾಡ್ತೀನಿ, ಇದೇ ನನಗೆ ಶಕ್ತಿ ಇದೆ, ಇದರಲ್ಲೇ ನಾನು ಮತ್ತೆ ಗೆಲ್ತೀನಿ ಅಂತ ನಿನಗೆ ಹಠ ಇದೆಯಾ, ಮಾಡು, ಆಯಿತು. ಬಟ್ ಯೋಚನೆ ಮಾಡಿಕೊಂಡು ಕಾಯಿಲೆ ತರಿಸ್ಕೊಳೋದ್ರಿಂದ ಪ್ರಯೋಜನ ಇಲ್ಲ, ಹೌದಲ್ಲವಾ? ನೀವು ವಯಸ್ಸಾದ ಸಮಯದಲ್ಲಿ ಇದ್ದೀರಿ. ಈ ಕಾಲದಲ್ಲಿ ನೀವು ಅಯ್ಯೋ ನನ್ನ ಮಗುಂದೇ ಚಿಂತೆ, ನನ್ನ ಮಗುಂದೇ ಚಿಂತೆ. ಅವನ ಲಾಭದಲ್ಲಿ ಯಾಕೆ ನನ್ನ ಮಗನಿಗೆ ಇಷ್ಟೊಂದು ಲಾಭ ಬರ್ತಾ ಇದೆ ಅಂತ ಯೋಚನೆ ಮಾಡಲಿಲ್ಲ. ಆದರೆ ಅವನ ನಷ್ಟ ಬಂದಾಗ ಮಾತ್ರ ನಿಮಗೆ ಯೋಚನೆ ಬರುತ್ತೆ. ಇದು ಸಹಜವಾಗಿ ಎಲ್ಲ ತಾಯಂದಿರು ಮಾಡುವಂಥದ್ದು, ಹೌದಲ್ಲ? ಅದೇ ನಿನ್ನ ಮಗ ಲಾಭದಲ್ಲಿದ್ದಾಗ ದೇವ್ರೇ ನನ್ನ ಮಗನಿಗೆ ಇಷ್ಟೊಂದು ಲಾಭ ಯಾಕೆ ಕೊಡ್ತಾ ಇದೀಯಪ್ಪ ಅಂತ ನಾವ್ ಯಾರಾದ್ರೂ ಕೇಳ್ತೀವ? ಇಲ್ಲ ಸ್ವಾಮಿ. ಆದ್ರೆ ನಷ್ಟ ಆದಾಗ ಮಾತ್ರ ಅಯ್ಯೋ ದೇವ್ರೇ ನನ್ನ ಮಗನ ಕಷ್ಟ ನನ್ನ ಕೈಲಿ ನೋಡೋಕೆ ಆಗುತ್ತಿಲ್ಲ. ಇದು ನಿನ್ನೊಬ್ಬರ ಮನಸ್ಸಿನ ವೇದನೆ ಅಷ್ಟೇ ಅಲ್ಲವ, ಎಲ್ಲ ತಾಯಂದಿರು ಅದೇ ಮಾಡೋದು. ಆದ್ರೆ ನಿಮಗ್ ಗೊತ್ತಿರ್ಲವ, ಈತ ಲಾಭ ಗಳಿಸಿದ ದಿನಗಳೂ ಇದ್ದಾವೆ, ಇವತ್ತು ನಷ್ಟ ಗಳಿಸ್ತಾ ಇರೋ ದಿನಗಳೂ ಇದ್ದಾವೆ, ಮತ್ತೆ ಲಾಭ ಗಳಿಸೋ ದಿನ ಬರುತ್ತೆ. ಈಗ ನೋಡಿ ಹೊರಗಡೆ ಹೋಗಿ ಕತ್ತಲೆ, ಇದೇ ಕತ್ತಲೆ ಹಿಂಗೆ ಇರುತ್ತಾ, ಮತ್ ಸೂರ್ಯ ಬರ್ತಾನೆ ಬೆಳಕಾಗುತ್ತೆ. ಹೀಗೆ ನಿನ್ನ ಮಗ ಈಗ ಕತ್ತಲೆಯಲ್ಲಿದ್ದಾನೆ, ಅವನು ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾನೆ. ಪಾಪ ಆತನು ಏನು ಸುಮ್ಮನೆ ಕೂತಿಲ್ಲ. ಅವನ ಪ್ರಯತ್ನದಿಂದ ಅವನು ಗೆಲ್ಲಬಹುದೇ ಹೊರತು ನಿಮ್ಮ ಕೊರಗುವಿಕೆಯಿಂದ ಅದು ಸರಿ ಹೋಗುವಂಥದ್ದಲ್ಲ. ಹಾಗಾಗಿ ನೀವು ಈ ಸಮಯದಲ್ಲಿ ಕೊರಗಿ ಆರೋಗ್ಯ ಕೆಡಿಸ್ಕೊಂಡು ನಿಮ್ಮ ಮಕ್ಕಳ ಆಸ್ಪತ್ರೆಗೆ ದುಡ್ಡು ಅವ್ರ ಕೈಲಿ ಯಾಕೆ ಖರ್ಚು ಮಾಡಿಸ್ತೀರಿ ಅಲ್ವಾ? ಹಾಗಾಗಿ ನಿಮ್ಮ ಮಗನಿಗೆ ಮುಂದಿನ 4 ತಿಂಗಳ ಒಳಗೆ ಆತ ಒಂದು ನಾನು ಇದೇ ಕೆಲಸದಲ್ಲಿ ಗೆಲ್ತೀನಿ ಅನ್ನೋ ಹಠ ಇದ್ರೆ ಇನ್ನೂ ಜೋರಾಗಿ ಆತ ತನ್ನ ಪ್ರಯತ್ನವನ್ನು ಮುಂದುವರಿಸ್ಲಿ. ಇಲ್ಲ ನನ್ಗಿದು ಆಗಲ್ಲ ಅಂತ ಗೊತ್ತಿದ್ದು ಸುಮ್ಮನೆ ಏನೋ ಬೇಜಾರಲ್ಲಿ ಹಿಂಗಾಗ್ಬಿಡ್ತಲ್ಲ ಬದುಕು ಅಂತ ಸುಮ್ಮನೆ ಇಬ್ಬರಿಗೆ ಸಂಬಳ ಕೊಡಬೇಕು, ಯಾಕಂದ್ರೆ ಅವರು ಹೊಟ್ಟೆಪಾಡು ನಡಿಬೇಕಲ್ವಾ, ನಡಿಬೇಕು, ಇಬ್ಬರಿಗೆ ಸಂಬಳ ಕೊಡಬೇಕು. ನಿಮ್ಮ ನಷ್ಟ ನೀವು ಅವ್ರ ಹತ್ರ ಹೇಳ್ಕೊಳಂಗಿಲ್ಲ. ಆಗಿದೆ ಕೊಂಡ್ರೋ ಈ ತಿಂಗಳು ಸಾಲ ಇಲ್ಲ ಸಂಬಳ ಇಲ್ಲ ಅಂದ್ರೆ ಕೇಳ್ತಾರ? ಕೇಳಲ್ಲ. ಹಾಗಾಗಿ ಯಾಕೋ ಈ ಸ್ಥಿತಿಗೆ ಬಂತು ನೋಡುವ. ಈ ಜಗತ್ತಲ್ಲಿ ತುಂಬಾ ಜನ ಇದೇ ಕೆಲಸದಲ್ಲಿ ಇಂಥದ್ದೇ ಕಂಪನಿಯಲ್ಲಿ ನಾನು ಗೆಲ್ಲಬೇಕು ನಾನು ಬದುಕಬೇಕು ಅಂತ ಬಂದವರು ಕಡೆಗೆ ಅವ್ರ ಕೈಲಿ ಆಗದೆ ಅದನ್ನ ಇನ್ನೊಬ್ಬರಿಗೆ ಮಾರಿ ಇನ್ನೇನೋ ವೃತ್ತಿಯನ್ನ ಇನ್ನೇನೋ ಕೆಲಸವನ್ನು ಹುಡುಕೊಂಡವರು ಇದ್ದಾರೆ. ಯಾಕಂದ್ರೆ ನಾನು 15 ವರ್ಷದಿಂದ ಈ ಕೆಲಸ ಮಾಡ್ತಿದ್ದವನು ಈಗ ಬಿಟ್ಬಿಟ್ರೆ ಜನ ಏನಂತಾರೆ ಅನ್ಕೊಂಡು ನಾನು ಇನ್ಯಾರೋ ಹೆದರ್ಕೊಂಡು ಹೋದ್ರೆ ಜೀವನ ಕಳ್ಕೊಳ್ಬೇಕಾಗುತ್ತೆ. ಹಂಗೆ ಆಗ್ತಾ ಇರೋದು ಸ್ವಾಮಿ ಇವಾಗ. ಇಂಥ ತಪ್ಪು ಯಾವತ್ತೂ ಮಾಡಬಾರ್ದು. ಯಾಕಂದ್ರೆ ಬದುಕಿದ್ರೆ ಜೀವ ಇನ್ನ 4-6 ಕಾಸು ದುಡಿಬಹುದು ಬದುಕಿದ್ರೆ.
ಇವ್ರಿಗೆ ಹೆದರ್ಕೊಂಡು ಅಯ್ಯೋ ಪ್ರತಿಷ್ಠೆ ಏನಾಗುತ್ತೆ, ಮರ್ಯಾದೆ ಬದುಕಿದ್ರೆ ಜೀವ ಇದ್ರೆ ಮರ್ಯಾದೆ, ನೀವೇ ಇಲ್ಲ ಅಂದ್ರೆ ಯಾವ ಮರ್ಯಾದೆಯವ? ಹೆಂಡತಿ ಮಕ್ಕಳು ಈಗ ನಿನ್ನ ಮೊದಲ 3ನೇ ಮಗ ಏನು ತೀರೋದ್ನಲ್ಲವ, ಕುಡ್ದು 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 ಮತ್ತೆ ಹೆಂಡತಿ ಯಾಕೆ ಬಿಟ್ಟೋದ್ಲು? ಈತ ಸರಿಯಾಗಿ ನೋಡ್ಕೊಂಡು ಕುಡಿತವನ್ನು ಬಿಟ್ಟು ಜವಾಬ್ದಾರಿ ವಹಿಸ್ಕೊಂಡು ಎಲ್ಲಾ ರೀತಿಯಲ್ಲೂ ಸರಿ ಇದ್ದಿದ್ರೆ ಎಂತ ಯಾಕೆ ಹೋಗ್ತಿದ್ಲು? ಹಾಗಾಗಿ ಹೆಣ್ಣು ಹುಡುಗ್ರು ಸ್ವಾಮಿ ಅವನಿಗೆ. ಈಗ ಎಲ್ಲಿದ್ದಾರೆ ಅವರು? ಇಲ್ಲೇ ಇದ್ದಾರೆ. ನಿಮ್ಮ ಹತ್ರನೇ ಇದ್ದಾರಾ? ಇಲ್ಲ, ನಮ್ಮ ಹತ್ರ ಇಲ್ಲ, ಬೆಂಗಳೂರಿನಾಗೆ ಇದ್ದಾರೆ. ಇನ್ನೊಬ್ನಿಗೆ ಮದುವೆ ಆಗಿ ಇದ್ದಾಳೆ. ಓ, ಹೆಣ್ಣು ಮಕ್ಳು ಆಕೆ ಜೊತೆನೆ ಹೋದ್ರಾ? ಆಕೆ ಜೊತೆನೆ ಇದ್ದಾರೆ. ಇರ್ಲವ, ಆಯ್ತು, ಹೋದವ್ರು ಹೋದ್ರು, ಬದುಕಿರೋರ್ನಾದ್ರೂ ಚೆನ್ನಾಗಿಡಪ್ಪ ದೇವ್ರೆ ಅಂತ ನೀವು ಕೇಳಿಕೊಳ್ಬೋದು. ಬಟ್ ನಿಮ್ಮ ಮೊದಲ ಮಗನ ಪರಿಸ್ಥಿತಿ ಅತೀ ಶೀಘ್ರವೇ ಒಳ್ಳೇದಾಗುತ್ತೆ, ಏನು ಮುಳುಗೋಗಲ್ಲ ಹಡಗು. ಕೆಲವೊಮ್ಮೆ ಹಾಗೆ ಹೀಗೆ ಏನು ವಾಲಾಡ್ಬೋದು. ಸಾಗರದಲ್ಲಿ ಸಿಲುಕಿರೋ ಹಡಗು ದೊಡ್ಡ ದೊಡ್ಡ ಅಲೆಗಳಿಗೆ ಸಿಗಾಕೊಂಡು ಸ್ವಲ್ಪ ವಾಲಾಡುತ್ತೆ, ಬಟ್ ಮುಳುಗಲ್ಲ. ನಿನ್ನ ಮಗನ ಹಡಗು ಸ್ವಲ್ಪ ವಾಲಾಡ್ತಾ ಇದೆ. ಸಾಲ ಅನ್ನೋ ಗಾಳಿ ಪಡ್ತಾ ರಭಸವಾಗಿ ಬರ್ತಾ ಇರೋ ಅಲೆಗಳು, ಏನು ದೊಡ್ಡ ಬಿರುಗಾಳಿ ಏನೇನ್ಕೂ ಸಿಕ್ಕಿ ಆದ್ರೆ ಅವರೇ ಮಾಡ್ಕೊಂಡಷ್ಟು ಎಡವಟ್ಟು ಇರ್ತವೆ, ನಿಮಗೆ ಗೊತ್ತಿರಲ್ಲ ಅಷ್ಟೇ. ಹೌದಲ್ವಾ? ಇದು ಪೂಜೆಯಿಂದಲೋ ಯಾವುದೋ ದೇವರಿಗೆ ಅದನ್ನು ಮಾಡೋದ್ರಿಂದ, ಯಾಗ ಯಜ್ಞ ಮಾಡೋದ್ರಿಂದ ಆಗುವಂಥದ್ದಲ್ಲ. ಅವ್ರ ಮನಸ್ಸಿಗೆ ಅವ್ರು ತಂದುಕೊಳ್ಬೇಕು. ಹೌದಪ್ಪ, ನಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಅಥವಾ ನಮಗೆ ನಮ್ಮ ಶಕ್ತಿ ಮೀರಿ ಇನ್ನೂ ಏನೋ ಸಾಧಿಸಬೇಕು ಅಂತ ಅದರದ್ದೇ ಆದ ತಯಾರಿ ಇರಬೇಕು. ಅಕಸ್ಮಾತ್ ನಾವಲ್ಲಿ ಫೇಲ್ ಆದ್ರೂ ಅಥವಾ ನಾವು ನಷ್ಟಕ್ಕೊಳಗಾದ್ರೂ ನಾವು ಅದನ್ನು ತಡ್ಕೊಳ್ಳೋ ಶಕ್ತಿ ಇದ್ರೆ ಮಾಡಬೇಕು. ತಡ್ಕೊಳ್ಳೋ ಶಕ್ತಿ ಇಲ್ಲ, ಸುಮ್ಮನೆ ಅಯ್ಯೋ ನಾನು ಗೆದ್ಬಿಡ್ತೀನಿ ಅಂತ ಎಲ್ಲಾರ ಹತ್ರನೂ ಹೇಳ್ಕೊಂಬಿಟ್ಟು ಅಯ್ಯೋ ಹೇಳ್ಬಿಟ್ಟಿದ್ದೀನಿ ಇನ್ನೇನು ಮಾಡೋದು ಅಂತ ನುಗ್ಗಿಬಿಟ್ರೆ ಸಂಸಾರ ಹಂಗಾಗಲ್ಲ. ಹಾಗಾಗಿ ನಿನ್ನ ಮಗನ ಸೋಲನ್ನ ನೋಡ್ತಿದೀಯಲ್ವನವ, ನೀನು ನಿನ್ನ ಮಗನ ಗೆಲುವನ್ನು ಅತಿ ಶೀಘ್ರದಲ್ಲೇ ನೋಡ್ತೀಯ, ಯೋಚನೆ ಮಾಡಬೇಡ. ಬಟ್ ಆತನಿಗೆ ನೀವು ಕಿವಿ ಮಾತು ಹೇಳಬೇಕು. ನೋಡು ಮಗ, ಜೀವನ ಒಂದೊಂದು ಸಾರಿ ಮನೆ ತುಂಬ ದವಸ ಧಾನ್ಯ ಇರ್ತವೆ, ಇನ್ನೊಂದು ಸಾರಿ ಅಕ್ಕಿ ಹಾಕೊಂಡು ಒಂದು ಅನ್ನ ಮಾಡ್ಕೊಂಡು ತಿನ್ನೋಣ ಅಂದ್ರೆ ತಪ್ಲಿಲಿ ಅಕ್ಕಿ ಇರಲ್ಲ. ಮನೆ ತುಂಬಾ ಅಕ್ಕಿ ಇದ್ದಿದ್ದು ಒಂದು ದಿನ, ಹಾಗೆ ಮನೆಯಲ್ಲಿ ಏನೂ ಇಲ್ದಿರೋ ಒಂದು ದಿನ. ಅಂದ್ರೆ ಈ ಮನೆ ತುಂಬಾ ಅಕ್ಕಿ ಇರೋ ದಿನನೂ ನೋಡಿರೋ ನೀವು, ಮನೆಯಲ್ಲಿ ಏನೂ ಇಲ್ದಿದ್ದ ದಿನವನ್ನು ನೋಡಿರೋ ನೀವು. ಇದೆಲ್ಲ ಇದ್ದಿದ್ದೆ ಜೀವನದಲ್ಲಿ. ಒಂದು ದಿವಸ ಹಂಗೆ, ಒಂದು ದಿವಸ ಹಿಂಗೆ ಇದ್ದಿದ್ದೆ. ಅಂಬಲಿ ಇದ್ದಿದ್ದ ದಿವಸ ಅಂಬಲಿ ಕುಡಿ ಮಗ, ಮೃಷ್ಟಾನ್ನ ಇದ್ದ ದಿವಸ ಮೃಷ್ಟಾನ್ನ ಉಣ್ಣು. ಏನು ಬಂತು ನೀನು ಅದನ್ನು ಸ್ವೀಕರಿಸಬೇಕು. ಯಾಕೋ 15 ವರ್ಷ ಅಥವಾ ಆ ಹಿಂದಿನಿಂದಲೂ ಇಷ್ಟು ದಿನ ನೀನು ವ್ಯವಹಾರ ಮಾಡದೇ ಇದೆಯೇನೋ, ಸ್ಪಂಜ್ ಬಿಸ್ನೆಸ್ ಇಷ್ಟೇ ಇತ್ತು ನಿನ್ನ ಋಣ ಅಂತ ಇದ್ರೆ ನೀನು ಏನೇ ತಿಪ್ಪುರ್ಲಾಗ ಹಾಕಿದ್ರು ಇನ್ನು ಮುಂದೆ ಅದು ನಿನಗೆ ಲಾಭ ಕೊಡಲ್ಲ. ನೋಡು, ಯೋಚನೆ ಮಾಡು. ಅಯ್ಯೋ ನಾನು ಬೇರೆಯವ್ರ ಕೈ ಕಡೆಗಡೆ ಕೆಲಸ ಮಾಡಲ್ವಾ, ಹಂಗೆ ಹಿಂಗೆ, ಸರಿ ಆಯ್ತು, ಬೇರೆ ಬಿಸ್ನೆಸ್ ಮಾಡು, ಆಟೋ ಓಡಿಸು, ಕಾರ್ ಓಡಿಸು, ಇನ್ನೇನು ಸ್ವಂತದ್ದು ಮಾಡು. ಬಟ್ ಇದೇ ನನಗೆ ಬೇಕು ಅಂತ ಅಂದುಕೊಂಡು ಕೂತ್ಕೊಂಡ್ರೆ ಹೆಂಡತಿ ಮಕ್ಕಳೆಲ್ಲ ಉಪವಾಸ ಇರಬೇಕಾಗುತ್ತೆ. ಹಂಗೆ ಅಂತ ಇರೋದು ಸ್ವಾಮಿ. ಇವಾಗ ನಿನ್ ಮಗನಿಗೆ ನೀನು ಅದೊಂದು ಸಲಹೆ ನೀಡಬೇಕು. ನಾನು ಹೇಳ್ದೆ ಅಂತ ಹೇಳಿ, ಅಥವಾ ನಿಮ್ಗೆ ಯಾರೋ ದೊಡ್ಡವರು ಹೇಳಿದ್ರು ಅಂತ ಹೇಳ್ಬಿಟ್ಟು ಹೇಳಿ, ನಿಮಗೆ ನೋಡು ಮಗ, ನಿನಗಿದು ಯಾಕೋ ಲಾಭ ಕೊಡ್ತಾ ಇಲ್ಲ, ಸುಮ್ಮನೆ ಕೆಂಬಕ್ಕಿ ಪುಕ್ಕ ತರ್ಕೋತು ಅನ್ನೋ ಹಾಗೆ ನಾನು ಬಿಡಲ್ಲ. ಅದ ಪ್ರಕೃತಿ, ಅದು ವಿಧಿಯ ಮುಂದೆ ನಮ್ಮ ಪ್ರಯತ್ನಗಳಾಗೋದಿಲ್ಲ. ಹಾಗಾಗಿ ಇನ್ನೊಂದು 4 ತಿಂಗಳು ಏನೇ ಲಾಭ ಬರೋದಿದ್ರು, ಏನೇ ಒಳ್ಳೇದಾಗೋದಿದ್ರು ಆ ಕೆಲಸದಲ್ಲಿ ಇನ್ನೊಂದು 4 ತಿಂಗಳೊಳಗೆ ಆಗಬೇಕು. ಅದಾದ್ಮೇಲೂ ಆಗ್ಲಿಲ್ವಾ, ಬೇರೆ ಕೆಲಸ ಹಿಡಿಯೋಕೆ ಹೇಳಿ. 4 ತಿಂಗಳು ಹೌದವ. ನಿನ್ನ ಮಗನಿಗೆ ಒಳ್ಳೇದಾಗುತ್ತೆ, ಏನು ಯೋಚನೆ ಮಾಡಬೇಡವ. ಅವ್ರವ್ರ ಬದುಕನ್ನು ಸಾಗಿಸೋದು ಗೊತ್ತಿರುತ್ತೆ. ಏನಂದ್ರೆ ಎಂಥ ಕಷ್ಟದ ಸಮಯದಲ್ಲಿ ಆತನ ಹೆಂಡತಿ ಒಂಚೂರು ಅಪಾರ್ಥ ಮಾಡ್ಕೊಳ್ಳದಂಗೆ ಗಂಡನ ಪರವಾಗಿ ನಿಂತ್ರೆ ಸಾಕು. ಹೌದಲ್ಲ? ತುಂಬಾ ಒಳ್ಳೆ ಸ್ವಾಮಿ. ಈ ಸಮಯದಲ್ಲಿ ಬಿಟ್ಟು ಹೋಗೋರೆ ಜಾಸ್ತಿ. ಹೌದಲ್ಲ? ಸೊಸೆ ಒಳ್ಳೇದು. ಹೌದು ಹೌದು. ಇಂಥ ಸಮಯದಲ್ಲಿ ಮನೆಯವರಾಗಿ ಹೆಂಡತಿ, ಮಕ್ಕಳು, ತಾಯಿ, ನಿಮ್ಮ ಬೆಂಬಲ ಅವ್ರಿಗೆ ಬೇಕಾಗುತ್ತೆ. ಏನು ಆಗಲ್ಲ ಮಗ, ಒಳ್ಳೇದಾಗುತ್ತೆ. ಸಾಲ ಮಾಡ್ಕೊಳ್ಳು. ಇರೋದು ತೀರ್ಸೋಕೆ, ಇಡೀ ಸಾಲ ತೀರ್ಸೋದ್ರಲ್ಲಿ ಜೀವಮಾನ ಕಳೆದೋದ್ರೆ ಮತ್ತೆ ದುಡ್ದಿದ್ಕೆ ಏನ್ ಅರ್ಥ ಇದೆ? ಮೈ ತುಂಬ ಸಾಲ, ಮೈ ತುಂಬ ರೋಗ, ಇವೆರಡು ಒಂದೇ.
ಅವೆರಡು ವಾಸಿ ಮಾಡ್ಲಿಕ್ಕೆ ಆಗಲ್ಲ, ಆದರೂ ತುಂಬಾ ವರ್ಷಗಳು ಬೇಕು ವಾಸಿ ಮಾಡ್ಲಿಕ್ಕೆ. ಮೈ ತುಂಬ ಸಾಲ, ಮೈ ತುಂಬ ರೋಗ, ಇವೆರಡೂ ಒಂದೇ. ಹಾಗಾಗಿ ನಿಮ್ಮ ಮಗನಿಗೆ ಹಿಂಗ ಆಗ್ಬಿಡ್ತಲ್ಲ ಅನ್ನೋ ದುಃಖ ಬೇಡವ. ಇದೇ ನಿಮ್ಮ ಮಗ ಲಾಭವನ್ನ ನೋಡಿದ್ದ ದಿನಗಳನ್ನು ನೀವು ನೋಡಿದ್ದೀರಾ, ಹೌದಲ್ಲ? ಹಾಗಾಗಿ ದೇವರು ಏನು ಕೊಡ್ತಾನೋ, ಲಾಭ ಗಳಿಸಿದವರು ಸಾಯ್ತಾರೆ, ನಷ್ಟದಲ್ಲಿರೋರು ಸಾಯ್ತಾರೆ, ಅರಮನೆಯಲ್ಲಿರೋನು ಸಾಯ್ತಾನೆ, ಭಿಕ್ಷೆ ಬೇಡೋನು ಸಾಯ್ತಾನೆ, ಎಲ್ಲರೂ ಒಂದು ದಿವಸ ಸಾಯೋದೆ. ಹಾಗೆ ಸಾಯುವ ಮುನ್ನ ಲಾಭ ನಷ್ಟ, ಸೋಲು ಗೆಲುವು, ಏಳು ಬೀಳು, ಅವಮಾನ ಸನ್ಮಾನ ಇದೆಲ್ಲ ಇದ್ದಿದ್ದೆ. ಬಂದಿದ್ದನ್ನು ಸ್ವೀಕರಿಸಬೇಕು. ಅಂಬ್ಲಿ ಕೊಟ್ನ ಅಂಬ್ಲಿ, ಮೃಷ್ಟಾನ್ನ ಕೊಟ್ಟ ಮೃಷ್ಟಾನ್ನ, ಅರಮನೆ ಕೊಟ್ನ ಅರಮನೆ, ಗುಡಿಸ್ಲು ಕೊಟ್ನ ಗುಡಿಸ್ಲು. ಬಟ್ ನಾವ್ ಯಾವಾಗ ಅವ್ರಿವ್ರನ್ನ ನೋಡಿ ಬದುಕೋಕ್ ಹೋಗ್ತೀವಿ, ಅವ್ರಿವ್ರು ಏನ್ ಅಂದ್ಕೊಂಡ್ಬಿಡ್ತಾರೋ ಅಂತ ಬದುಕೋಕ್ ಹೋಗ್ತೀವಿ, ಆಗ ದೇವ್ರು ಕೊಟ್ಟಿದ್ದನ್ನು ಸ್ವೀಕರಿಸೋಕ್ ಮನ್ಸು ಒಪ್ಪಲ್ಲ. ಯಾಕಂದ್ರೆ ನಾವು ಅವ್ರಿವ್ರನ್ನ ನೋಡಿ ಬದುಕೋಕ್ ಶುರು ಮಾಡ್ಬಿಟ್ಟಿರ್ತೀವಿ. ಮನುಷ್ಯ ಅದನ್ನು ಬಿಡಬೇಕು ಮೊದ್ಲು. ಹಾಗಾಗಿ ಅವ್ನಿಗೆ ನೋಡಿ ಮಾಡಲ್ಲ ಸ್ವಾಮಿ, ಅವನ್ ಮನ್ಸಿಂದ ಅವನೇ ಮಾಡ್ತಾನೆ. ನಿನಗ್ ಗೊತ್ತಿರೋದಿಲ್ಲ ಅಥವಾ ನಿನ್ನ ಮಗನ ಹೃದಯದಲ್ಲಿರೋ ಎಲ್ಲವೂ ನಿನಗ್ ಗೊತ್ತು ಅನ್ನೋದು ಸುಳ್ಳವ. ನಿನಗ್ ಗೊತ್ತಿರೋದು ಒಂದಷ್ಟು, ಮಗ ಅನ್ನೋ ಕಾರಣಕ್ಕೆ ಒಂದಷ್ಟು ವಿಚಾರ ಗೊತ್ತಿರ್ಬೋದು, ಆದ್ರೆ ಆತನ ಹೃದಯದಲ್ಲಿ ಏನು ಓಡ್ತಾ ಇದೆ ಅದು ನಿನಗ್ ಗೊತ್ತನವ? ಯಾರು ಬಲ್ಲರು ಒಬ್ಬ ಮನುಷ್ಯನ ಒಳಗಡೆ ಇರುವ ಭಾವನೆಗಳು ಏನು ಅಂತ? ಹಾಗಾಗಿ ನೀವು ಈ ಸಮಯದಲ್ಲಿ ಮಾಡಬಹುದಾದ್ದೇನು? ವಯಸ್ಸಾಗಿ ಒಂದ್ ಕಡೆ ಕೂತಿದ್ದೀರಾ, ಏನು ಮಾಡಬಹುದು? ಆಶೀರ್ವದಿಸಬಹುದು. ಒಳ್ಳೇದಾಗ್ಲಪ್ಪ, ಏನೂ ಆಗಲ್ಲ, ಧೈರ್ಯವಾಗಿರು ಅಂತ ಹೇಳ್ಬೋದು. ಅದನ್ನ ಬಿಟ್ಟು ಕೂತ್ಕೊಂಡು ಆರೋಗ್ಯ ಕೆಟ್ಟರೆ, ಅದೇ ನಿಮ್ಮ ನಷ್ಟದಲ್ಲಿರೋ ನಿಮ್ಮ ಮಗನೇ ಆಸ್ಪತ್ರೆ ಫೀಸ್ ಕಟ್ಟಬೇಕು ಅಂದ್ರೆ ಮತ್ತೆ ತೊಂದರೆ ಆಗುತ್ತಲ್ಲ. ಹಂಗಾಗೋದು ಬೇಡವಾ? ನಗ್ನಗ್ತಾ ಇರು, ಅವ್ರಿಗೆ ನಿಭಾಯಿಸೋದು ಗೊತ್ತು. ಒಂದೊತ್ತು ಊಟ ಮಾಡು, ಮೂರೊತ್ತು ಊಟ ಮಾಡು, ಇಬ್ಬರಿಗೂ ಹಾರೈಸು, 2 ಮಕ್ಕಳನ್ನು 2 ಕಣ್ಣುಗಳ ತರ ನೋಡು. ನಿನ್ನ ಸಮಯ ಬಂದ ಗಂಡ್ ಮಕ್ಕಳು ಸ್ವಾಮಿ, ದೊಡ್ಡ ಮಗ 2 ಗಂಡ್ ಮಕ್ಕಳು. ಮದನ ಹೆಸರು, ಕೃಷ್ಣ ಹೆಸರು ದೊಡ್ಡ ಮಗಂದು ಮಕ್ಕಳಿಗೆ. ನಿಮ್ಮ ದೊಡ್ಡ ಮಗನಿಗೆ ಈ ಸಮಯದಲ್ಲಿ ಬಂದಿರುವ ಈ ಸಂಕಷ್ಟ ಅತೀ ಬೇಗ ದೂರವಾಗುತ್ತೆ. ದೂರವಾಗ್ಲಿ, ಇದು ನನ್ನ ಹಾರೈಕೆ. ಒಳ್ಳೇದಾಗುತ್ತೆ, ನೀನ್ ದುಃಖ ಪಡಬೇಡವ್ವ. ಒಳ್ಳೇದಾಗ್ಲಿಕ್ಕೆ ವರ್ಷಾನುಗಟ್ಲೆ ಬೇಡ, ಬೆಳಿಗ್ಗೆ ರಾತ್ರಿ ಮಾಲಿಗೆ ಬೆಳಗ್ಗೆ ಎದ್ದೇಳೋ ವರ್ಷಕ್ಕೆ ಒಳ್ಳೇದಾಗಿರುತ್ತೆ, ಹೌದಲ್ಲ? ಕಷ್ಟ ಹಿಂಗೇ ಇರುತ್ತೆ, ಏನು ದುಃಖ ಬೇಡವ. ಸತಾಯಿಸುತ್ತೆ ಪರೀಕ್ಷೆ. ನೋಡೋಣ ಇವನು ಈ ಕಷ್ಟದಲ್ಲಿ ಇವನು ಹೆಂಗ್ ವರ್ತಿಸ್ತಾನೆ ಅಂತ ದೇವ್ರು ನೋಡ್ಬೇಕಲ್ಲ. ಪರೀಕ್ಷೆ ಕೊಡ್ತಾನೆ. ಎಂತ ಸೀತೆನೂ ಬಿಡ್ಲಿಲ್ಲ, ರಾಮನ್ನು ಬಿಡ್ಲಿಲ್ಲ, ಕೃಷ್ಣನ್ನು ಬಿಡ್ಲಿಲ್ಲ. ಎಲ್ಲ ಪರೀಕ್ಷೆಯಲ್ಲೂ, ಕಷ್ಟದ ಸಮಯದಲ್ಲೂ ದೇವ್ರೇ ನೀನೇನು ಕೊಟ್ರೆ ಅದು ಕಣಪ್ಪ, ನೀನೇನು ಕೊಡ್ತೀಯೋ ನಾನು ಅದನ್ನು ಸ್ವೀಕರಿಸ್ತೀನಿ, ನನಗೆ ಇದೇ ಬೇಕು ಅನ್ನೋ ಹಠ ಏನಿಲ್ಲ. ಪ್ರಯತ್ನ ನನ್ನದು, ಫಲ ನಿನ್ನದು. ಹಾಗಾಗಿ ನಿಮ್ಮ ಮಗನ ಈ ಕೆಲಸ ಈಗೇನು ಮಾಡ್ತಿದ್ದಾರೆ, ಸ್ಪಂಜು ಅಂದ್ರಲ್ಲ, ಅದರಲ್ಲೇ ಯಶಸ್ಸು ಸಿಗುವಂತಾಗಲಿ, ಅದರಲ್ಲೇ ಆತ ಬದುಕನ್ನು ಕಟ್ಕೊಳ್ತೀನಿ ಅನ್ನೋ ಹಠ ಆತನಿಗಿರೋದಾದ್ರೆ ದೇವರು ಆತನಿಗೆ ಶಕ್ತಿ ಕೊಡ್ಲವ. ಧೈರ್ಯವಾಗಿರಿ. ನೀವು ಪಕ್ಕದಲ್ಲಿ ಎಲ್ಲೋ ರೋಗಕ್ಕೊಳಗಾಗಿ, ಕಾಯಿಲೆಗೊಳಗಾಗಿ ನೀವು ಅವ್ರಿಗೊಂದು ಮತ್ತೊಂದು ಸಮಸ್ಯೆ ಆಗೋದು ಬೇಡ. ಅನ್ಕೊಂಡ್ ತಿನ್ಕೊಂಡ್ ಚೆನ್ನಾಗಿರವ. ನಿನ್ಗೆ ಒಳ್ಳೇದಾಗ್ಲಿ ತಾಯಿ. ಖುಷಿ ಆಯ್ತು ಸ್ವಾಮಿ. ಒಳ್ಳೇದಾಗ್ಲಿ, ಒಳ್ಳೇದಾಗುತ್ತೆ. ನೀನೇ ಫೋನ್ ಮಾಡ್ತೀಯ, ಅಯ್ಯೋ ಗುರುಗಳೇ ಎಲ್ಲ ಸರಿ ಹೋಯ್ತು ಅಂತ. ನಗಿರಿ ಸ್ವಾಮಿ, ಒಂದ್ ಸ್ವಲ್ಪ ನಗಿರಿ. ನಗಿರಿ ಅಂದ್ರೆ ನಗಿ ಅಂತಲ್ಲ. ಅಯ್ಯೋ 100 ವರ್ಷ ಚೆನ್ನಾಗಿರಿ ಸ್ವಾಮಿ. 100 ವರ್ಷ ಚೆನ್ನಾಗಿರ್ರಿ ಸ್ವಾಮಿ. ನಿಮ್ಮ ಆಶೀರ್ವಾದ ನೋವ್ವ. ನೋಡಿ ಮಾತಾಡಿದ್ರಿ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ನನ್ ತಂಗಿ ಮಾತಾಡ್ತಾ ಇತ್ತಂತೆ ನೋಡ್ ಸ್ವಾಮಿ. ಸ್ವಾಮಿ ಹೇಳವ್ವ. ಮಾತಾಡ್ತಾ ಅಕ್ಕ ಇನ್ ಕೊಟ್ಟೆ ಸ್ವಾಮಿ ನಾನು. ಇರ್ಲಿ 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 ಇರ್ಲಿ. ಒಂದೊಂದ್ 2 ಮಾತು ಸ್ವಾಮಿ. ಈಗ ಇವ್ರದಾದ್ಮೇಲೆ ಈ ಮಧ್ಯೆ ಬೇಡ, ಇನ್ನೊಮ್ಮೆ ಯಾವಾಗಾದ್ರೂ ಕರೆ ಮಾಡವ್ವ. ಅಂದ್ರೆ ಇವ್ರದು ನಂದೇ ಸ್ವಾಮಿ, ನಂದು ಸಂಸಾರದಲ್ಲ, ನಂದು ನಮ್ಮ ಅಕ್ಕಂದು. ಹೇಳವ್ವ. ಅದು ನಾವು 4 ಜನ ಮಕ್ಕಳು ಸ್ವಾಮಿ, ನಮ್ ತಂದೆ ತಾಯಿಗೆ. ನಮ್ ದೊಡ್ಡ ನಿಮ್ ಮಧ್ಯೆ ಏನಾಗಿದೆ ಅದನ್ನ ಹೇಳವ್ವ. ನಮ್ ಮಕ್ಕಳು ಕೆಲ್ಸಕ್ಕೆ ಹೋಗ್ತಿದ್ದಾನ ಮಗ. ಮಗಳು ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ ಸ್ವಾಮಿ. ಹೋದ ವರ್ಷ ಹೋಗ್ಲಿಲ್ಲ,
ಫೈನಲ್ ಇಯರ್ ಡಿಗ್ರಿ ಮಾಡ್ಬೇಕಿತ್ತು. ಹ್ಮ್ 1 ವರ್ಷ ಹೋಗಿಲ್ಲ, ಈ ಸಲ ಹೋಗ್ತೀನಿ ಅಂತಿದ್ದಾಳೆ ಸ್ವಾಮಿ. ಓದ್ಲಿಕ್ಕೆ ಆಕೆಗೆ ಇಷ್ಟ ಇದೆ, ಓದ್ಸೋಕ್ ಶಕ್ತಿ ಇದೆಯಾ ನಿಮ್ಗೆ? ಓದ್ಲಿಕ್ಕೆ ಇಷ್ಟ ಇಲ್ಲ, ಆದ್ರೂ 1 ಡಿಗ್ರಿ ಮುಗಿಸ್ಕೋತೀನಿ ಅಂತ ಹೇಳ್ತಿದ್ದಾಳೆ ಸ್ವಾಮಿ. ಕಳಿಸು, ಓದ್ತೀನಿ ಇನ್ನು ಹೆಣ್ಮಗ್ಳನ್ನ ತಡಿಬಾರ್ದವ. ಅದೇ ಸ್ವಾಮಿ ನಂದು ಆಸೆ. ದಯವಿಟ್ಟು ಕಳಿಸಿ. ಓದ್ತಾಳ? ಆಕೆ ಕಿವಿ ಮಾತು ಹೇಳಬೇಕು. ನೋಡವ, ನೀನ್ ಏನು ಓದೋಕ್ ಹೋಗ್ತೀಯ, ಓದು, ಪಾಸೋ ಫೇಲೋ ಅದು ದೇವ್ರಿಗೆ ಬಿಟ್ಟಿದ್ದು, ಪ್ರಯತ್ನ ಮಾಡು. ಆದ್ರೆ ಹೊರಗಡೆ ನೀನು ಹೇಗೆ ಹೊರಗಡೆ ಒಳಗಡೆಯಿಂದ ಹೋಗ್ಬೇಕಾದ್ರೆ ಹೇಗೆ ಶುದ್ಧವಾಗಿ ಹೋಗ್ತೀಯೋ ಹಾಗೆ ಕೈ ಬಾಯಿ ಎಲ್ಲ ಶುದ್ಧವಾಗಿ ಇಟ್ಕೊಂಡ್ ಬರ್ಬೇಕು. ಫೇಲ್ ಆದ್ರೂ ಏನ್ ನಷ್ಟ ಇಲ್ಲ, ಆದ್ರೆ ನಡವಳಿಕೆ ತಪ್ಪಾಗಬಾರ್ದು. ಆಕೆಯನ್ನು ಕಳಿಸಿ. ನಿಮ್ ವಿಡಿಯೋನು ದಿನಾ ಕೇಳಿಸ್ತೀನಿ ನಾನು. ನಿಮ್ ಲೈವ್ ಬರುತ್ತಲ್ಲ, ದಿನಾ ನಂದು ಜೋರಾಗಿ ಹಾಕೊಂಡೆ ನಾನು ಎಲ್ಲಾರು ಕೇಳ್ತೀವಿ ಸ್ವಾಮಿ. ಆಯ್ತು, ನಿನ್ನ ಮಗಳಿಗೆ ಅಲ್ಲಿ ಒಳ್ಳೆ ಭವಿಷ್ಯ ಇದೆ, ಅಥವಾ ಈ ವಿಚಾರದಲ್ಲಿ ಒಂದು ಹೆಣ್ಮಗಳು ಓದ್ತೀನಿ ಅಂತ ಅಂದೋದು ಬಹಳ ಅಪರೂಪ, ಮತ್ತೆ ಅದು ಆ ಮನೆಗೂ ಒಳ್ಳೇದವ್ವ. ಕಳಿಸಿ ಮನೆಗೆ. ಮನ್ಸವಳ್ದು ಚಂಚಲ ಮನ್ಸವಳ್ದು, ಇವತ್ತು ಹೂ ಅಂತಾಳೆ, ನಾಳೆ ಇನ್ನೇನ್ ಅಂತಾಳೋ ಗೊತ್ತಿಲ್ಲ ಸ್ವಾಮಿ. ಇರ್ಲಿ, ಈಗ ನಿಮ್ಗೆ ಹೋಗ್ಬೇಕು ಅಂತ ಅಂತಿದ್ದಾಳೆ ಅನ್ನೋದಾದ್ರೆ ಕಳಿಸಿ. ಅದ್ರ ಹೊರತಾಗಿ ನಿಮ್ ಕಡೆಯಿಂದ ಏನು ಒತ್ತಾಯ ಬೇಡ. ಬಟ್ ಡಿಗ್ರಿ ಮುಗಿಸ್ಕೊಳ್ಳೋದು ಒಳ್ಳೇದೇ ಅಲ್ವನವ್ವ? ಶಿಕ್ಷಣ ಬೇಕು. ಕಳಿಸಿ. ಅದ್ರ ಬಗ್ಗೆ 2 ಮಾತಿಲ್ಲ. ಅಂಡ್ ಅಲ್ಲೆಲ್ಲೋ ತಪ್ಪುದ್ರೆ ಆಮೇಲೆ ನೋಡೋಣ, ಬಟ್ ಈಗಲೇ ಊಹೆ ಮಾಡ್ಕೊಂಡು ಮಾತಾಡೋದು ಬೇಡ. ನೀನಾಗ ಕರೆ ಮಾಡವ, ನಾನು ಮಾತಾಡ್ತೀನಿ. ಡೋಂಟ್ ವರಿ. ಮಗಳನ್ನ ಶಾಲೆಗೆ ಅಥವಾ ಕಾಲೇಜಿಗೆ ಕಳಿಸಿ. ಆಕೆ ಏನು ಓದಬೇಕು ಅಂದ್ಕೊಂಡಿದ್ದಾಳೆ, ಓದ್ಲಿ. ಬಟ್ ಓದೋ ಸಮಯದಲ್ಲಿ ಮದುವೆ ಅದು ಇದು ಏನು ಮಾತಾಡಬೇಡಿ. ನಿನ್ಗೆ ಒಳ್ಳೇದಾಗ್ಲವ. ನೋಡಿ ನಿಮ್ಮ ಅಕ್ಕ ಎಷ್ಟು ಜನ ಮಾತಾಡಿದ್ರು. ನಂದು 1-2 ಮಾತು ಸ್ವಾಮಿ ಹೇಳವ. ನಾವು ನಮ್ಮ ಅಪ್ಪ ಅಮ್ಮನ್ಗೆ 4 ಜನ ಮಕ್ಕಳು ಸ್ವಾಮಿ. ನಮ್ಮ ಅಕ್ಕ ದೊಡ್ಡಕ್ಕ ತೀರೋದ್ರು. ಅವ್ರು ನಮ್ಮ ಅಪ್ಪ ಅಮ್ಮನು ಡ್ರಿಂಕ್ಸ್ ಮಾಡ್ತಾ ಇದ್ರು. ನಮ್ಮ ದೊಡ್ಡಕ್ಕನು ಡ್ರಿಂಕ್ಸ್ ಮಾಡ್ತಾ ಇದ್ರು. ನಮ್ಮ ಅಣ್ಣನು ತೀರೋದ್ರು ಸ್ವಾಮಿ, ಡ್ರಿಂಕ್ಸ್ ಮಾಡಿ. ನಮ್ಮ ಅಕ್ಕನು ಇವಾಗ ಡ್ರಿಂಕ್ಸ್ ಮಾಡಕ್ ಕಲ್ತಿದ್ದಾರೆ. ನಾನ್ ಒಬ್ಬಳು ಬಿಟ್ಟು ಅವ್ರೆಲ್ಲಾ ಡ್ರಿಂಕ್ಸ್ ಮಾಡ್ತಿದ್ರು. ಆಮೇಲೆ ಇವಾಗ ನಮ್ಮ ಅಕ್ಕನೂ ಕಲ್ತಿದ್ದಾರೆ. ಅವ್ರಿಗೆ ಬಿಡು ಅಂದ್ರೆ ಅವ್ರು ಕೇಳ್ತಾ ಇಲ್ಲ ಸ್ವಾಮಿ. ಆಯ್ತವ, ಈಗ ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಬಟ್ ಆ ವಿಚಾರವಾಗಿ ನೀವು ಬಿಡಿಸೋ ಪ್ರಯತ್ನ ನೀವ್ ಈಗ ಮಾಡಬೇಡಿ. ಅವ್ರಿಗೆ ಯಾರು ಇಲ್ಲ ಸ್ವಾಮಿ, ನಮ್ಮ ಅಪ್ಪ ಅಮ್ಮಂದ್ ಇದ್ರಲ್ಲಿ ಯಾರು ಇಲ್ಲ. ಅವ್ರು ಒಬ್ರಾದ್ರೂ ನನ್ ಜೊತೆಗಿರ್ಲಿ ಅಂತ ಅಷ್ಟೇ ಸ್ವಾಮಿ ನನ್ನ ಆಸೆ. ನಿನ್ನ ಆಸೆ ಸತ್ಯನವ್ವ, ಆದ್ರೆ ಆ ಜೀವ ಅದನ್ನು ಅರ್ಥ ಮಾಡ್ಕೊಳ್ಬೇಕು, ಅದರಂತೆ ಜೀವಿಸಬೇಕು. ಒಂದು ಹೆಣ್ಮಗಳಾಗಿ ಮನೇಲಿ ಕುಡಿತಾ ಇಟ್ಕೊಳ್ಳೋದು. ಈಗ ನನ್ನ ಜೊತೆ ಮಾತಾಡಿದ್ರಲ್ಲ ಅವರೇ ಸ್ವಾಮಿ, ಅವರೇ ಕುಡಿತಾರೆ. ಕುಡಿಬೇಡ ಅಂದ್ರೆ ನನ್ ಜೊತೆ ಜಗಳನೇ ಮಾಡ್ತಾರೆ. ನನ್ನ ಇಷ್ಟ, ನಾನು ಕುಡಿತೀನಿ, ನನ್ ಕಷ್ಟಕ್ ನಾನು ಕುಡಿತೀನಿ, ನನ್ನ ಕೈಕಾಲ್ ನೋವಿಗೆ ಕುಡಿತೀನಿ ಅಂತಾರೆ ಸ್ವಾಮಿ. ಅದ್ರ ಬದ್ಲಿ ನೀನ್ ಹಣ್ಣು ತಿನ್ನು, ನೀನು ಜ್ಯೂಸ್ ಕುಡಿ, ಅದು ಇದು ಒಳ್ಳೆ ತಿನ್ನು ಅಂತ ನಾನು ಹೇಳ್ತೀನಿ, ಜಗಳ ಮಾಡ್ತೀನಿ. ಆದ್ರೂ ಅವ್ರು ನನ್ನ ಹತ್ರನೇ ನನ್ನ ಇಷ್ಟ ಅಂತ ಜಗಳ ಮಾಡ್ತಾರೆ. ಕೊಡಿ, ಅವ್ರ ಕೈ ಕೊಡಿ. ಕೊಡ್ತೀನಿ ಸ್ವಾಮಿ. ಹಲೋ ಹಲೋ, ಏನವ್ವ, ಏನ್ ನೀವು ಇರೋ ಕಡೆನೇ ಬಾರ್ಗಳವ? ಇಲ್ಲ ಸ್ವಾಮಿ, ಇವಾಗ ನನ್ಗೆ 60 ವರ್ಷ. ಈ ವಯಸ್ಸಿಗೆ ಮಕ್ಕಳು ನೋಡಿದ್ರೆ ಹೆಂಗೆ ಒಂದ್ ಮಾತ್ ಕೇಳಲ್ಲ ಮಕ್ಕಳು. ಅವ್ರ ಪಾಡಿಗೆ ಅವರೇ ಇರ್ತಾರೆ. ಗಂಡ ಇಲ್ವಾ? ಏನ್ ಸ್ವಾಮಿ? ಗಂಡ ಇಲ್ವನವ? ಗಂಡ ನೋಡಿದ್ರೆ ಇವಾಗ 4 ವರ್ಷ ಆಯ್ತು. ಗಂಡ ತೀರ್ಬೋದ. ಮೊನ್ನೆ ಇವಾಗ 1.5 ತಿಂಗಳಾಯ್ತು ಮಗ ತೀರ್ಬೋದ. ಅದಾದ್ಮೇಲೆ ಕುಡಿಯೋದು ಕಲ್ತಿದ್ದು? ಅದು ಮುಂಚೆನೂ ಇತ್ತನವ? ಮುಂಚೆನೆ ನಮ್ಮ ಯಜಮಾನ್ರೆ ತಂದ್ ಕೊಡ್ತಿದ್ರು ಸ್ವಾಮಿ. ಅಬ್ಬಬ್ಬ, ಇಬ್ರು ಸೇರ್ಕೊಂಡ್ ಕುಡಿತಿದ್ರ? ಏನು ಈಗ ಯಾರು ತಂದು ಕೊಡ್ತಾರೆ? ನೀವು ಹೋಗ್ತೀರಾ? ಇಲ್ಲ, ಯಾವಾಗ್ಲೂ ಒಂದ್ ದಿವಸ ಕುಡಿತೀನಿ ಸ್ವಾಮಿ. ಅದಕ್ಕೆ ಇವಾಗ ನನ್ ತಂಗಿ ಹೇಳ್ತೈತೆ.
ದಿವ್ಸ ಏನ್ ಕುಡಿಯಲ್ಲ. ನಿಜವಾಗ್ಲೂ ದಿವಸ ಕುಡಿಯಲ್ವಾ? ಇಲ್ಲ ಸ್ವಾಮಿ, ಯಾವಾಗ್ಲೂ ನೀವೇ ಕೇಳಿ ಸ್ವಾಮಿ. ಕೃಷ್ಣನ ಮೇಲೆ ಆಣೆಯಾಗಿಯೂ ದಿವಸ ಕುಡಿಯಲ್ಲ? ದಿವ್ಸ ಇಲ್ಲ ಸ್ವಾಮಿ, ಕೃಷ್ಣನೇ ದಿವ್ಸ ಇಲ್ಲ ಸ್ವಾಮಿ. ಈಗ ಮಕ್ಕಳು ಮಾತು ಕೇಳಲ್ಲ ಅಂದ್ರಲ್ಲ, ಈಗ ನೀವು ಬದುಕಿರೋ ಇಬ್ರು ಮಕ್ಳಿದಾರಲ್ಲ, ಅವ್ರ ಮಾತು ಕೇಳಲ್ಲ ಅಂತಲ್ಲ? ಬೇಕೋ ಬೇಡ ಹಂಗೆ. ಏನವ? ಬೇಕೋ ಬೇಡ ಹಂಗೆ. ಆಯ್ತು ಆಯ್ತು ಆಯ್ತು. ಈಗ ನೀವು ಇಬ್ರು ಮಕ್ಳು ಮನೇಲೂ ಸ್ವಲ್ಪ ಸ್ವಲ್ಪ ದಿನ ಇರ್ತೀರಾ? ಅಲ್ಲೂ ಇರ್ತೀನಿ, ಅಲ್ಲೂ ಇರ್ತೀನಿ. ಕೇಳಿಸ್ತಾ ಇಲ್ಲವ ನಿನ್ ಧ್ವನಿ? ಹಲೋ, ನನ್ನ ಮನೆಗೂ ಹೋಗ್ತೀನಿ, ಎರಡನೇ ಮಗನ ಮನೆಗೂ ಹೋಗ್ತೀನಿ. ಈಗ ನಿಮ್ಮ ಮೊದಲನೇ ಮಗನ ವ್ಯವಹಾರದಲ್ಲಿ ನಷ್ಟ ಅಂತ ಹೇಳಿದ್ರಲ್ಲ, ಮಕ್ಕಳು ಮಾತೇ ಕೇಳಲ್ಲ, ಅವ್ರ ಬಗ್ಗೆ ಒಳ್ಳೆಯದು, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಯಾಕೆ ನೀವು ಯೋಚನೆ ಮಾಡ್ತೀರಾ? ಕೇಳ್ತಾರೆ, ಒಂದೊಂದ್ ಟೈಮ್ ಹಂಗ ಆಗ್ಬಿಡ್ತಾರ ಅವರು. ನೋಡಿ, ಮಾಡಿ 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 ಇದು ದುಃಖಕ್ಕೆ ಕೋರುತ್ತಾ ಇರ್ತಾರೆ. ಈಗ ನೀವು ಕುಡಿಯೋದು ಅಥವಾ ನೀವು ಮದ್ಯಪಾನ ಮಾಡೋದು ಮಕ್ಳಿಗೆ ಗೊತ್ತಾ? ಗೊತ್ತು ಸ್ವಾಮಿ. ಗೊತ್ತಾ? ಏನು ಕೇಳಲ್ಲ? ಏನು ಕೇಳಲ್ಲ. ಅವರು ಕುಡಿತಾರ? ಹಲೋ, ಕೇಳಿಸ್ತಾ ಇದೆಯೇನಮ್ಮ? ಅವರು ಕುಡಿಯಲ್ಲ ಸ್ವಾಮಿ. ಅವ್ರು ಕುಡಿಯಲ್ಲ, ನೀವು ಕುಡಿತೀರಾ? ಸ್ವಾಮಿ. ಅಲ್ಲ, ಮಕ್ಕಳೇ ಕುಡಿಯಲ್ಲ. ಈಗ ನಮ್ಮ ಮೌನೇ ಕುಡಿತಾಳೆ, ನಾನ್ ಯಾಕೆ ಕುಡಿಬಾರ್ದು ಅಂತ ಅಂದ್ಕೊಳ್ತಾರೆ ಅಂತ ಅನ್ಸಿಲ್ವಾ ಯಾವತ್ತು? ಅವ್ರ ಮುಂದೆ ಕುಡಿಯಲ್ಲ. ಹಿಂಗೆಲ್ಲ ನಾ ಹೊರಗಡೆ ಬಂದ್ರೆ ತಂಗಿ ಮನೆಗೋ ಅಣ್ಣ ತಮ್ಮನ ಮನೆಗೋ ಹಂಗ್ ಬಂದ್ರೆ ಕುಡಿತೀನಿ ಒಂದೊಂದು ಸ್ವಲ್ಪ, ಇಲ್ದಿದ್ರೆ ಇಲ್ಲ ಖಾಲಿ. ದುಡ್ಡು ಯಾರು ಕೊಡ್ತಾರೆ? ದುಡ್ಡು ಮಕ್ಕಳ ಖರ್ಚಿಗಂತ ಕೊಡ್ತಾರೆ. ಅದನ್ನ ಕುಡಿತೀರಾ? ಆಯ್ತು. ಈಗ ನಾನು ಕುಡಿಯೋದು ಬಿಡು ಅಂತ ನಾನು ಹೇಳಲ್ಲವ, ಆದ್ರೂ ನನ್ನ ಮಾತು ಕೇಳಿಸ್ಕೊತಾಯಿ. ಇಲ್ಲಿ ನೀವು ಮಕ್ಕಳಿಗೆ ಒಳ್ಳೇದು ಬಯಸ್ತೀರಾ, ಮಕ್ಕಳಿಗೆ ಒಳ್ಳೇದಾಗ್ಲಿ, ಅವ್ರಿಗೆ ವ್ಯವಹಾರ ಕೂದರಲ್ಲಿ ಅಥವಾ ವ್ಯವಹಾರದಲ್ಲಿ ಒಳ್ಳೇದಾಗ್ಲಿ, ಲಾಭ ಆಗಲಿ ಅಂತ ಒಬ್ಬ ತಾಯಿಯಾಗಿ ನೀವು ಹಾರೈಸ್ತೀರಾ ಅನ್ನೋದಾದ್ರೆ, ನೋಡವ, ನಮ್ಮಲ್ಲಿ ಭಗವದ್ಗೀತೆ ಕೃಷ್ಣನ ಮಾತನ್ನ ನಿಮ್ಗೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಕೃಷ್ಣ ಹೇಳ್ತಾನೆ, ಯಾವಾಗ ಒಂದು ತಾಯಿ ಮಕ್ಕಳಿಗೆ ಹಾರೈಸುತ್ತಾಳೆ, ಆ ತಾಯಿ ಧರ್ಮದ ಒಳ್ಳೆ ದಾರಿಯಲ್ಲಿದ್ದು ಒಳ್ಳೆಯ ಹವ್ಯಾಸಗಳಿದ್ದು ಆ ತಾಯಿ ಹಾರೈಸಿದ್ರೆ, ಆ ತಾಯಿಯ ಆಶೀರ್ವಾದ ಅವರಿಗೆ ಮಕ್ಕಳಿಗೆ ಖಂಡಿತ ಫಲ ಕೊಡುತ್ತೆ. ಆದರೆ ಮಕ್ಕಳು ಕೆಲವೊಮ್ಮೆ ಎಷ್ಟೇ ಪ್ರಯತ್ನ ಮಾಡಿದ್ರು ಮಕ್ಕಳು ಹಾಳಾಗ್ತಾರೆ, ಬೀದಿಗೆ ಬಂದ್ಬಿಡ್ತಾರೆ, ಸೋಲು, ನಿರಂತರ ನಷ್ಟ. ಯಾಕೆ ಮಕ್ಕಳಿಗೆ ಹಿಂಗಾಗುತ್ತೆ ಅಂದರೆ, ತಾಯಿಯ ನಡತೆಯಲ್ಲಿ ಎಲ್ಲಾದರೂ ಕೆಡ್ತಾ ಇದೆ, ತಾಯಿಯಲ್ಲಿ ಕೆಟ್ಟ ಹವ್ಯಾಸಗಳಿದ್ದಾವೆ ಎಂದಾಗ ಅದರ ನೇರ ಪರಿಣಾಮ ಮಕ್ಕಳು, ಅಂದರೆ ತಾಯಿಯನ್ನು ಕೆಡಿಸದ ಆ ಪಾಪ ಮಕ್ಕಳ ಬದುಕನ್ನು ನಿಧಾನಕ್ಕೆ ಬಲಿ ತಗೊಳ್ತಾ ಹೋಗುತ್ತಂತೆ. ಆದರೆ ಮಕ್ಕಳು ಯೋಚನೆ ಮಾಡ್ತಾರಂತೆ, ಅಯ್ಯೋ ನಾನು ಎಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ದೀನಿ, ಯಾಕೆ ನನಗೆ ಭಗವಂತ ಯಶಸ್ಸು ಕೊಡ್ತಾ ಇಲ್ಲ ಅಂತ. ಆದರೆ ತಾಯಿ ಮಾಡೋ ಎಡವಟ್ಟುಗಳು ಮಕ್ಕಳ ಮೇಲೆ, ಅಂದರೆ ಈ ಹೆಂಗಸರು ಅಥವಾ ಒಂದು ಮಗು ಹೇರೋ ತಾಯಿ ಮಗುವನ್ನು 9 ತಿಂಗಳು ಇರೋಕ್ಕಿಂತ ಮುಂಚೆ ಬಾಣ್ತಿ ಅಥವಾ ಬಸರಿ ಆಗಿದ್ದ ಸಮಯದಲ್ಲಿ ಆಕೆ ಏನು ಕೇಳ್ತಾಳೆ, ಏನು ನೋಡ್ತಾಳೆ, ಹೊಟ್ಟೆಲಿರೋ ಮಗುವಿನ ಮೇಲೆ ಅದು, ಅಂದ್ರೆ ಏನೇನು ತಿಂತಾಳೆ ಅನ್ನೋದು ಕೂಡ ಹೊಟ್ಟೆಲಿರೋ ಮಗುವಿಗೆ ಅದು ಪರಿಣಾಮ ಬೀರುತ್ತೆ, ಹೌದಲ್ಲವಾ? ಹಾಗೆ ವಯಸ್ಸಾದ ತಾಯಿಯಾಗಿರ್ಬೋದು, ಬಸರಿ ಇರ್ಬೋದು, ಬಾಣತಿ ಇರ್ಬೋದು, ಯಾರೇ ಇರ್ಬೋದು, ತನ್ನ ಮಕ್ಕಳಿಗೆ ಒಳ್ಳೇದಾಗಬೇಕು ಅಂದರೆ ಆಕೆ ಒಳ್ಳೆಯ ದಾರಿಯಲ್ಲಿ ಇರಬೇಕು. ಈಗ ನಾನು ಯೋಚನೆ ಮಾಡ್ತಾ ಇದ್ದೆ, ಆ ಮಕ್ಕಳು ಅಷ್ಟೊಂದು ಪ್ರಯತ್ನ ಮಾಡಿದ್ರು ಯಾಕೆ ಅವರಿಗೆ ಅಷ್ಟು ಯಶಸ್ಸು ಸಿಗ್ತಾ ಇಲ್ಲ ಕೃಷ್ಣ ಅಂತ ಯೋಚನೆ ಮಾಡೋ ಸಮಯದಲ್ಲಿ ನಿನ್ನ ತಂಗಿ ಈಗ ಹೇಳಿದ್ದು ನನಗೆ ಅರ್ಥ ಆಗ್ತಿದೆ. ನೀವೆಲ್ಲಿಯವರೆಗೂ ಮಕ್ಕಳು ಸೋಲು, ಗಂಡ ಹಿಂಗಾದ್ರು, ಮಗ ಹಿಂಗೆ ಸತ್ತು ಹೋದ, ಇವುಗಳನ್ನು ಇಟ್ಕೊಂಡು ನೀವು ಕುಡಿತ ಮಾಡಿಕೊಂಡು ನೀವು ಒಂದು ಹೆಣ್ಮಗಳಿರೋ ಮನೇಲಿದ್ದೀರಾ, ಒಂದು ಹೆಣ್ಣಾಗಿ ಹೆಣ್ಮಗಳಾಗಿ ಅಥವಾ ವಯಸ್ಸಾಗಿರೋರಾಗಿ ಅಥವಾ ಇನ್ನು ಮಕ್ಕಳು ಮುಂದೆ ಸೊಸೆ ಮುಂದೆ ಅವ್ರಿಗೆ ಗೊತ್ತಿಲ್ಲದೇ ಇರಲಿ, ನೀವೆಲ್ಲಿವರೆಗೂ ಇಂಥ ದುರಭ್ಯಾಸವನ್ನು ತ್ಯಜಿಸುವುದಿಲ್ಲವೋ, ಕೃಷ್ಣ ಭಗವಂತ ಬೇಕು ಅಂತಲೇ ನಿನ್ನ ಮಕ್ಕಳನ್ನ ಮಣ್ಣೊಳಗಡೆ ತುಳಿತಾ ಹೋಗ್ತಾನೆ. ನೀನಿದನ್ನು ಬಿಟ್ರೆ
ನಿನ್ನ ಆರೋಗ್ಯಕ್ಕೂ ನಿನ್ನ ಆಯಸ್ಸು ಇನ್ನೊಂಚೂರು ಇರುತ್ತೆ, ನಿನ್ನ ಬದುಕು ನಿನ್ನ ಆರೋಗ್ಯವು. ಯಾಕಂದ್ರೆ ತಂಗಿ ಹೇಳ್ತಾ ಇದ್ದಾಳಲ್ವಾ, ಆಕೆಗೆ ದುಡ್ಡು ಹೆಚ್ಚಾಗಿ ಹೇಳ್ತಾ ಇಲ್ಲ. ಬಿಡು, ನನ್ನ ಅಕ್ಕ ಬಿದ್ರು ನಾನು ನೋಡ್ಕೊಳ್ತೀನಿ, ಅಷ್ಟೇನು ದುಡ್ಡು ಹೆಚ್ಚಾಗಿಲ್ಲ, ಅವ್ರಿಗೂ ಪ್ರೀತಿ ಇದೆ. ನೀವು ಇದನ್ನ ಎಲ್ಲಿವರೆಗೂ ಬಿಡುವುದಿಲ್ವೋ? ಅರೆ ಒಂದು ಕ್ಷಣವಾ ಇಂಥದ್ದನ್ನು ನಾನು ಇಷ್ಟು ದಿನ ನಿಯತ್ತಾಗಿ ಬದುಕಿ ಕಡೆ ಸಮಯದಲ್ಲಿ ಇಷ್ಟು ಪಾಪಿಷ್ಟಳಾಗಿ ಸತ್ರೆ ನನಗೆ ನರಕವೇ ಹೌದು. ಎಲ್ಲೂ ಈ ಕಡೆ ಸಮಯದಲ್ಲೂ ದುಃಖ ಅನುಭವಿಸ್ತಾ ಇದ್ದೀರಾ. ಅಲ್ಲಿ ಸುಡೋ ಎಣ್ಣೆಗಾಗಿ ಸುಟ್ಟರು ನಿಮ್ಮ, ಯಾಕಂದ್ರೆ ಇಷ್ಟೂ ದಿನ ಗೌರವಾನ್ವಿತವಾಗಿ ಬದುಕಿ ಈ ಸಾಯೋಗಾಲದಲ್ಲಿ ಇಂಥ ತಪ್ಪಿಗೆ ನಾನು ಮದ್ಯಪಾನ ಮಾಡಿ, ಅದು ರಾಕ್ಷಸರು ಕುಡಿಯುವಂಥದ್ದು. ದೇವತೆಗಳ ಲೋಕಕ್ಕಂತೂ ನೀವು ಹೋಗಲ್ಲ, ನರಕ, ರಾಕ್ಷಸರ ಲೋಕ ನರಕ. ಅಂದ್ರೆ ಇದು ಮದ್ಯಪಾನ ಇದೆಯಲ್ಲ, ರಾಕ್ಷಸರ ಪಾನೀಯ ಇದು. ಇದನ್ನ ನೀವೆಲ್ಲಿವರೆಗೂ ಬಿಡೋದಿಲ್ಲ, ನಿಮ್ಮ ಮಕ್ಕಳ ಮೇಲೆ ಇದು ನೇರ ಪರಿಣಾಮವನ್ನ ಬೀಳುತ್ತೆ. ಕುಡ್ದು 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 ನಿಮ್ಮ ಮಗ ಏನಾದ ಕಣ್ಮುಂದೆ ಇದೆಯಲ್ಲವಾ? ನೀವು ವರ್ಷ ಪೂರ್ತಿ ದಿನ ಪೂರ್ತಿ ಕುಡಿದೇ ಇರಬಹುದು. ವಿಷ ವಾರಕ್ಕೊಮ್ಮೆ ಕುಡಿದ್ರೇನು, ದಿಸ ಕುಡಿದ್ರೇನು, ಒಂದು ತೊಟ್ಟು ಕುಡಿದ್ರೇನು, ಒಂದು ಡುಬ್ಬಿ ಕುಡಿದ್ರೇನು ವಿಷನೇ ಹೌದಲ್ಲವಾ? ನಾನು ಹೇಳ್ತೀನಿ, ನೀನು ಎಲ್ಲಿವರೆಗೂ ತಾಯಿ ಇದನ್ನ ಬಿಡೋದಿಲ್ಲ. ನಿನ್ನ ಮಗ ಇದನ್ನ ಶಾಪ ಅಂತ ಭಾವಿಸಬೇಡವ. ನೀನು ಬಿಟ್ಟ ದಿನದಿಂದ ನಿನ್ನ ಮಗನ ಏಳಿಗೆ ಆಗುತ್ತೆ. ನೀನು ಇದನ್ನ ನನಗೆ ದುಃಖ ಇದೆ, ನನಗೆ ಅದೈತೆ, ಅದಕ್ಕೆ ಕುಡಿತೀನಿ, ಅದ್ರ ಬದಲು ದೇವಸ್ಥಾನಕ್ಕೆ ಹೋಗು, ಅದ್ರ ಬದಲು ಏನೋ ತಂದು ತಿನ್ನು, ಬೇಕರಿಲಿ ಏನೋ ತಿನ್ನು. ಆದರೆ ನಿನ್ನ ಆತ್ಮದ ದೃಷ್ಟಿಯಿಂದ ಸಾವಿನ ನಂತರ ನೀನು ಭಗವಂತನಿಗೆ ನೆಮ್ಮದಿಯಾಗಿ ಭಗವಂತನ ಲೋಕಕ್ಕೆ ಹೋಗಿ ಸೇರಬೇಕು ಅನ್ನೋದಾದರೆ, ಮತ್ತು ನಿನ್ನ ಮಕ್ಕಳಿಗೆ ಒಳ್ಳೇದಾಗಬೇಕು ಅನ್ನೋದಾದರೆ, ದುಃಖ ಬಂತು ಅಂತ ಕುಡಿಯೋದಾಗ್ಬಿಟ್ಟಿದ್ರೆ ಇವತ್ತು ಯಾವ ಸಂಸಾರನೂ ನೆಮ್ಮದಿಯಾಗಿರ್ತಿ ಇರಂಗಿರ್ಲಿಲ್ಲ, ಹೌದಲ್ಲವಾ? ದುಃಖ ನಿವಾರಿಸಿಕೊಳ್ಳಿಕ್ಕೆ ನಾನಾ ಮಾರ್ಗಗಳೇ ಇದ್ದಾವೆ. ಕುಡಿತವೇ ಮಾರ್ಗ ಅಂತ ನಿನಗೆ ಯಾರು ಹೇಳಿದ್ದವ? ಬೇಡ, ನಾನು ಹೇಳ್ತೀನವ, ನೀನು ಇಷ್ಟು ದಿನ ಗೌರವಾನ್ವಿತವಾಗಿ ನೆಮ್ಮದಿಯಿಂದ ಒಳ್ಳೆ ದಾರಿಯಲ್ಲಿ ಬದುಕೊಂಡು ಬಂದಿದೀಯ. ಸಾಯೋ ಕೊನೆಯಲ್ಲಿ ನೀನು ದುರಾತ್ಮ ಆಗುವುದು ಬೇಡ, ನೀನು ಒಳ್ಳೆಯ ಆತ್ಮವಾಗೇ ನಿನ್ನ ಸಾವನ್ನು ಕಾಣಬೇಕು ಅನ್ನೋದಾದರೆ ನಿನ್ನ ಮಕ್ಕಳಿಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಕರ್ಮ ನೋಡ್ತಾ ಇರುತ್ತೆ. ಹೇಗೆ ಬಾಣಂತಿ ಬಸರಿಯಲ್ಲಿರುವ ತಾಯಿ ಕೆಟ್ಟ ಮಾತನ್ನು, ಕೆಟ್ಟ ವಿಚಾರವನ್ನು ಮಾತಾಡಿದ್ರೆ ನೋಡಿದ್ರೆ ಅದು ಹೊಟ್ಟೆಯಲ್ಲಿರೋ ಮಗುವು ಹಾಗೆ ಬೆಳೆಯುತ್ತೋ, ಹಾಗೆ ಇವತ್ತು ವಯಸ್ಸಾಗಿರೋ ತಾಯಿ ಎಲ್ಲೋ ಕೂತು ಕುಡಿತಾ ಇದೆಯಾ, ಮಕ್ಕಳಿಗೆ ಗೊತ್ತಿಲ್ಲದೆ ಇರ್ಬೋದು. ಆದರೆ ತಾಯಿಯಾಗಿ ನಿನ್ನ ಈ ಪಾಪಕರ್ಮ ಮಕ್ಕಳಿಗೆ ಏನು ಶಿಕ್ಷೆ ಕೊಡಬೇಕು ಅದು ಕೊಡುತ್ತೆ, ಅವ್ರಿಗೆ ಶಿಕ್ಷೆ ಆಗುತ್ತೆ. ನಿನಗೆ ನಾನು ಕೇಳ್ಕೊಳ್ಳೋದು, ನಿನ್ನ ಆರೋಗ್ಯದ ದೃಷ್ಟಿ, ನಿನ್ನ ಬದುಕು ಕೂಡ ಸಾವಿನ ಕಡೆಯಲ್ಲಿ ನೆಮ್ಮದಿಯಾಗಿ ಹೋಗಬೇಕು. ಇಷ್ಟು ಅಯ್ಯೋ ಕುಡಿತಾ ಇದ್ಲು ಅವಳ ಬಗ್ಗೆ ಏನು ಮಾತಾಡ್ತಿ ಬಂದ್ರಿ ಅಂತ ನಾಳೆ ದಿನ ನಿನ್ನ ಮೊಮ್ಮಕ್ಕಳು ಹೇಳ್ಕೊಳ್ಳೋದು ಬೇಡ. ಯಾಕಂದ್ರೆ ಸತ್ತ ನಂತರವೂ ಬದುಕಿರೋರು ನಿಮ್ಮ ಬಗ್ಗೆ ಏನು ಮಾತಾಡ್ಕೊಳ್ತಾರೆ ಅನ್ನೋದಿದ್ದು ಬಹಳ ಮುಖ್ಯನವಾ. ಅದಕ್ಕೆ ತಾನೇ ತಂಪೊತ್ತಲ್ಲಿ ಅಂತ ಕೆಟ್ಟವ್ರನ್ನ ತಂಪೊತ್ತಲ್ಲಿ ಯಾಕೆ ನೆನ್ಸ್ಕೊಳ್ತೀಯ ಅಂತ ಈ ಊರ್ ಕಡೆ ಒಂದು ಗಾದೆ ಇದೆ, ಹೌದಲ್ಲ? ಹಾಗಾಗಿ ಇವತ್ತೇ ನಿರ್ಧಾರ ಮಾಡುವ, ತಾಂಡು ಎಸಿ ಆಚೆ, ಅದರಿಂದ ಏನು ಲಾಭ ಇಲ್ಲ. ಅಬ್ಬಬ್ಬಾ ಅಂದ್ರೆ ಒಂಚೂರು ನಶೆ ಬರ್ಬೋದು, ಅಬ್ಬಬ್ಬಾ ಅಂದ್ರೆ ಒಂಚೂರು ಸುಖ ಸಿಗ್ಬೋದು, ಆದರೆ ಆ ಸುಖದ ಸಮಯದಲ್ಲಿ ಎಷ್ಟು ಜನರ ದೃಷ್ಟಿಯಲ್ಲಿ ನೀನು ಕೆಟ್ಟ ಹೆಣ್ಣಾಗೋದೆ. ನಿನ್ನ ಮಗನ ಉದ್ಯೋಗ, ನಿನ್ನ ಮಗನಿಗೆ ಲಾಭ ಬರಬೇಕು, ಅವನು ಚೆನ್ನಾಗಿರ್ಬೇಕಂದ್ರೆ ನೀನು ಇದನ್ನು ಬಿಡಬೇಕು. ನೀನು ಇದನ್ನು ಬಿಡಲ್ವಾ, ನಿನ್ನ ಮಗನ ಏಳಿಗೆಯನ್ನು ನೀನು ಬದುಕಿ ಸಾಯೋವರೆಗೂ ನೀನು ನೋಡೋಕ್ಕಾಗಲ್ಲ. ಇದು ನನ್ನ ಮಾತು. ಇಲ್ಲ ಸ್ವಾಮಿ, ಬಿಡ್ತೀನಿ ಹೇಳಿ ಸ್ವಾಮಿ. ಒಂದು ಸ್ವಲ್ಪ ನಿನ್ನ ಮಗನ ಬೆಳವಣಿಗೆ ಆಗಬೇಕು ಗುರುಗಳೇ. ಸ್ವಾಮಿ, ನಮ್ಮ ಮಗ ಬದುಕಬೇಕು, ಅವನು ಚೆನ್ನಾಗಿರ್ಬೇಕು, ನೀವು ಬಿಡಿ. ನೀವು ಬಿಡೋದ್ರಿಂದ ಮಗ ಹೆಂಗೆ ಒಳ್ಳೇದಾಗ್ತದೆ ಅಂತ ನೀನು ಕೇಳಬಹುದವಾ? ಒಂದಕ್ಕೊಂದು ಸಂಬಂಧ ಇದೆ. ಇಲ್ಲಿ ನಿನ್ನ ಮನೆ ದೇವರು ಇರೋದು ಎಷ್ಟೋ ಕಿಲೋಮೀಟರ್ ದೂರದಲ್ಲಿ. ನಿನ್ನ ಮನೆಯಲ್ಲಿ ದೀಪ ಹಚ್ಚಿದ್ರೆ ನಿನ್ನ ಮನೆ ದೇವ್ರಿಗೆ ಸೇರುತ್ತೆ ಅನ್ನೋ ನಂಬಿಕೆ ನಿನಗಿದೆ ಅಲ್ವನವ? ಅದೇ ತರ ನೀನ್ ಇಲ್ಲಿ ಬಿಟ್ರೆ ದೂರದಲ್ಲಿ ಎಲ್ಲೋ ಕಷ್ಟಪಡ್ತಿರೋ ನಿನ್ನ ಮಗನಿಗೂ ಒಳ್ಳೇದಾಗುತ್ತೆ. ತಂಗಿ ಮಕ್ಕಳು ಅಥವಾ ಮಗ ಸೊಸೆ ಇದೆಲ್ಲದರ ಮುಂದೆ ನೀನು ಎಷ್ಟು ದಿನ ಮುಚ್ಚಿಡ್ಬೋದವ? ಒಂದು ದಿವಸ ನಶೆಯಲ್ಲಿ ಸಿಗಾಕೊಂಡಾಗ ಏನ್ ಮಾಡ್ತೀಯ? ಅಯ್ಯೋ ನಮ್ಮ ತಾಯಿ ಕಷ್ಟಪಟ್ಟಿದ್ದಾಳವ, ಅವಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಮಕ್ಕಳಿಗೆ ಅನ್ನಿಸ್ಬೇಕೇ ಹೊರಿತು, ಬಿಡು ಅವಳು ಕುಡುಕಿ, ನೀನು ಸೊಸೆದಿರಿ ಇದು ಗೊತ್ತಾದ್ರೆ ಅಂತ ಕುಡುಕಿನ ಮನೆಗೆ ಸೇರಿಸ್ಬೇಡಿ, ಮಕ್ಕಳ ಹಾಳಾಗ್ತಾರೆ ಅಂದ್ರೆ ಎಲ್ಲಿಗೆ ಹೋಗ್ತೀಯವ ನೀನು?
ಇದೆಲ್ಲ ಇವಾಗ ಅಯ್ಯೋ ನಂಗೆ ದುಃಖ ಇದೆ ನಾನು ಕುಡಿತೀನಿ, ದುಃಖ ಇದೆ ಅನ್ನೋದಾದರೆ ಪ್ರವಚನ ಕೇಳಿ, ಸ್ವಾಮೀಜಿಗಳು ಮಾತು ಕೇಳಿ, ಅಥವಾ ಒಳ್ಳೆ ಮಾತುಗಳು ಕೇಳಿ, ಅಥವಾ ಒಳ್ಳೇದೇನೋ ತರಿಸ್ಕೊಂಡು ತಿನ್ನಿ, ಇಲ್ಲ ದೇವ್ರ ಮನೇಲಿ ಕೂತು ಧ್ಯಾನ ಮಾಡಿ, ಇಲ್ಲ ಹೋಗಿ ಯಾವುದೋ ತೀರ್ಥಕ್ಷೇತ್ರ ನೋಡ್ಕೊಂಡು ಬನ್ನಿ. ಬೇಜಾರನ್ನು ಕಳೆಯೋಕ್ಕೆ ನಾನಾ ಮಾರ್ಗಗಳಿದ್ದಾವೆ. ಬಟ್ ನೀವು ಇದನ್ನ ಆಯ್ಕೆ ಮಾಡಿಕೊಂಡ್ರು ದುರಾದೃಷ್ಟ. ದೊಡ್ಡವರಾಗಿ ನಿನಗೆ ಹೇಳುವಷ್ಟು ದೊಡ್ಡವನಲ್ಲವ ನಾನು, ಬಟ್ ನೀವು ತಾಳ್ಮೆಯಿಂದ ಕೇಳ್ತಾ ಇದ್ದೀರಾ. ನಾನು ಹೇಳ್ತಾ ಇದ್ದೀನಿ, ನೀವು ಈ ದಿನ ತ್ಯಜಿಸುವ ಮನಸ್ಸು ಮಾಡಿ, ನೀವು ಸಾವಿನ ನಂತರವೂ ನಿಮ್ಮ ಪ್ರಯಾಣ ಬೆಳಕಿನ ದಾರಿಯಲ್ಲಿರುತ್ತೆ. ಬದುಕಿದ್ದಾಗಲೂ ನೆಮ್ಮದಿ ಇರುತ್ತೆ, ನಿಮಗೆ ಮಗನ ಯಶಸ್ಸನ್ನು ನೋಡ್ತೀರಾ. ಬಟ್ ಈ ಮದ್ಯಪಾನ ಮಾಡೋದ್ರಿಂದ ನೀವು ಒಂದು ಅರೆಗಳಿಗೆ ಸುಖ ಅನುಭವಿಸ್ಬೋದು, ಆದರೆ ಲೋಕದ ದೃಷ್ಟಿಯಲ್ಲಿ ದೊಡ್ಡ ಕುಡುಕಿ ಅಂತ ಒಮ್ಮೆ ಹಣೆಪಟ್ಟಿ ಬಂದುಬಿಟ್ರೆ ಅದನ್ನು ತೆಗಿಯೋಕ್ಕಾಗಲ್ಲ. ಹೌದಲ್ಲ? ನಿಮ್ಮ ಮಕ್ಕಳನ್ನು ಯಾರೋ ಇವನು ಅಂದರೆ ಅದೇ ಕಣೋ ಕುಡ್ದು ವಯಸ್ಸಾದ ಕಾಲದಲ್ಲಿ ಕುಡ್ದು ಬೀದಿಲಿ ಓಡಾಡ್ತಾಳಲ್ಲ, ಅಥವಾ ಮನೆಗೆ ತರಿಸ್ಕೊಂಡು ಕುಡಿತಾಳಲ್ಲ, ಅವಳು ಮಗ ಕಣೋ. ನಿನ್ನ ಮಗನಿಗೆ ಅಂದರೆ ನಿನ್ನ ಮಗನನ್ನು ಈ ರೀತಿ ಗುರುತಿಸೋಕೆ ಶುರು ಮಾಡಿಬಿಟ್ರೆ, ಒಬ್ಬ ತಾಯಿಯಾಗಿ ನಿನ್ನ ಮಗನಿಗೆ ಇಂಥ ಗಿಫ್ಟ್ ಕೊಡ್ಬೋದಾ? ಬೇಡ. ಮಗನನ್ನು ಆ ಕೆಟ್ಟದಾಗಿ ಗುರುತಿಸೋ ಅಂಕೆ ನೀನು ಮಾಡ್ಕೊಳ್ಬೇಡವ. ನಿನಗೆ ಒಳ್ಳೇದಾಗಲಿ. ಈ ಸಮಯದಲ್ಲಿ ನಾನು ನಿಮ್ಮನ್ನು ಕಾಲಿಗೆ ಬಿದ್ದು ಕೇಳ್ಕೊಳ್ತೀನಿ, ಇದನ್ನು ಬಿಡಿ. ಇದನ್ನು ಬಿಟ್ಟ ಮೇಲೆ ನೋಡಿ ನಿಮ್ಮ ಮಗನ ಯಶಸ್ಸು ಹೆಂಗಿರುತ್ತೆ. ಅದು ಈಗಲೇ ಆಗದೆ ಇರ್ಬೋದು. ನಾನು ಹೇಳ್ದಂಗೆ 4 ತಿಂಗಳು ನಂತರ ಅವನು ಯಶಸ್ಸು ಕಾಣ್ತಾನೆ ಅನ್ನೋದು, ನೀವು ಏನಾದರೂ ಕುಡಿಯೋದು ಬಿಟ್ಟರೆ ಇನ್ನು 3 ತಿಂಗಳು ನಂತರ, 3 ತಿಂಗಳೊಳಗಡೆ ಅವನು ಬದುಕೊಳ್ಳೇದಾಗುತ್ತೆ. ಅದನ್ನು ಬಿಟ್ಟು ಏನೋ ಬೇರೆ ಆ ಕುಡಿತದ ಜಾಗದಲ್ಲಿ ದೇವ್ರ ಹಾಡುಗಳು ಕೇಳಿ, ಪ್ರವಚನ ಕೇಳಿ, ರಾಮಾಯಣ ಮಹಾಭಾರತ ಹೆಂಗೆ ಬದುಕು ಹೋಗಿದ್ದಾರೆ, ಏನೆಲ್ಲ ನಡೆದಿದೆ, ಅಥವಾ ಇಲ್ಲೇ ನಮ್ಮ ಕಾರ್ಯಕ್ರಮದಲ್ಲಿ ಎಷ್ಟೊಂದು ಹೆಣ್ಮಕ್ಳು ಕತೆಗಳು ಅಳ್ತಾ ಇರೋವೆಲ್ಲ, ನೋವಲ್ಲಿರೋವೆಲ್ಲ ಬರ್ತಾವೆ. ಅದನ್ನು ಕೇಳವ ಕೂತ್ಕೊಂಡು, ನಿಮ್ಮ ತಂಗಿಗೆ ಹೇಳಿ ಹಾಕೊಡ್ತಾರೆ. ಈಗಿದ್ರೆ ತಾಂಡೋಗಿ ಆಚೆಗೆ ಎಸ್ತು ಬನ್ನಿ. ಇಂಥ ಅಂದರೆ ಮದ್ಯಪಾನ ಅಂದರೆ ಮನೆಗೊಂದು ದೆವ್ವವನ್ನು ಕರ್ಕೊಂಬಂದು ಇಕ್ಕೊಂಡಂಗಂತೆ. ಏನು ಕುಡಿಯೋ ಎಣ್ಣೆ ಮನೇಲಿ ಇಟ್ಕೊಂಡಿದ್ದೀರಲ್ವ, ಅದೊಂದು ದೆವ್ವವನ್ನು ತಗೊಂಡು ಬಂದು ಮನೆ ಒಳಗಡೆ ಇಟ್ಕೊಂಡಂಗೆ. ಅದು ಸುಮ್ಮನೆ ಹೋಗಲ್ಲ, ಎಲ್ಲರನ್ನು ಕೆಡಿಸೇ ಹೋಗೋದು. ಎಲ್ಲರನ್ನು ಕೆಡಿಸಿ ಅಂದ್ರೆ ಅರ್ಥ, ಒಂದು ಬಸ್ಸು ಅಥವಾ ಒಂದು ಟೆಂಪೋಗೆ ಒಂದು 5 ಚಕ್ರ ಇರ್ತವೆ ಅಂದ್ಕೊಳ್ಳೋಣ. ಆ ಟೆಂಪೋ ಮುಂದೆ ಚಲಿಸದ ಹಾಗೆ ನಿಂತು ಹೋಗಬೇಕು, ಕೆಟ್ಟು ಹೋಗಬೇಕು ಅಂದರೆ 5 ಚಕ್ರಗಳು ಪಂಚರ್ ಆಗೋದು ಬೇಕಿಲ್ಲ. ಯಾವುದೋ 2 1 ಆದರೂ ಕೂಡ ಅದು ಅಲ್ಲೇ ನಿಂತು ಹೋಗುತ್ತೆ. ಹೌದಲ್ಲ? ಹಾಗೆ ಮನೆಯಲ್ಲಿರೋರೆಲ್ಲ ಕುಡುಕರಾಗೋದು ಬೇಕಿಲ್ಲ. ಯಾರೋ ಒಬ್ಬ ಆಗಿ ತಲೆ ಕೆಟ್ಟು ನಂಗೆ ಆಡೋಕೆ ಶುರು ಮಾಡಿದ್ರೆ ಅವನ ಒಬ್ಬನಿಂದ ಇಡೀ ಮನೆ ನೆಮ್ಮದಿ ಹಾಳಾಗುತ್ತೆ. ಹೌದಲ್ಲವ? ಹಾಗೆ ಆ ಕುಡಿತ, ಮದ್ಯಪಾನ, ಆ ರಾಕ್ಷಸ ಪಾನೀಯ ಅದು ಮನೆಯನ್ನ ಬೆತ್ತಲೆ ಮಾಡಿಬಿಡುತ್ತೆ. ಬಿಡಬೇಕು. ಅದನ್ನೆಲ್ಲ ಬಿಟ್ಟು ಈ ಸಮಯದಲ್ಲಿ ನೆಮ್ಮದಿಯಿಂದ ಹೋಗಬೇಕೇ ಹೊರತು ಇಷ್ಟೆಲ್ಲ ಅವಾಂತರ ಮಾಡ್ಕೊಳ್ಬೇಡವ. ಏನೋ ನನಗನ್ಸಿದ್ದು ಹೇಳಿದ್ದೀನವ, ನೀನು ಇದನ್ನು ಹೇಗೆ ತಗೊಳ್ತೀಯೋ ನಿನಗೆ ಬಿಡ್ತೀನಿ. ನಿನ್ನ ಮಗ, ನಿನ್ನ ಸೊಸೆ, ನಿನ್ನ ತಂಗಿ ಎಷ್ಟು ದಿನ ಬದುಕುದು ಅನ್ನೋದಕ್ಕಿಂತ ಎಲ್ಲರ ಹೃದಯದಲ್ಲಿ ನಮಗೊಂದು ದೇವ್ರ ಸ್ಥಾನ ಇರಬೇಕು. ಹಂಗೆ ಬದುಕು ಹೋಗಬೇಕೇ ಹೊರತು ಅಯ್ಯೋ ಅವಳು ಕುಡ್ದು ನಮ್ಮ ಮರ್ಯಾದೆ ಎಲ್ಲ ತೆಗಿತಾ ಇದ್ಲು, ಹೋಗ್ಲಿ ಬಾ ಅಂತ ಅನ್ಬಾರ್ದು. ಹೌದಲ್ಲವ? ಗಂಡ ಹೋಗಿದ್ದಾರೆ, ಮಗ ಹೋಗಿದ್ದಾನೆ, ಅವರೊಂಚೂರು ಮುಂದೆ ಹೋಗಿದ್ದಾರೆ, ನೀವೊಂಚೂರು ಎಂದು ಹೋಗ್ತೀರ, ಅಷ್ಟೇ ವ್ಯತ್ಯಾಸ. ಏನು ಯಾರು ಇಲ್ಲೇ ಇರಲ್ಲ. ಹೌದಲ್ಲ? ಹಾಗಾಗಿ ನೀನು ಕುಡಿಯೋದು ನಿಲ್ಸಿದ್ರೆ ನಾನು ಹೇಳ್ತೀನಿ, ನಿನ್ನ ಮಗ ಅತೀ ಬೇಗ ಇದೆಲ್ಲದರಿಂದ ಹೊರಗಡೆ ಬರ್ತಾನೆ. ನಾನು ಕುಡಿದ್ರೆ ನನ್ನ ಮಗನಿಗೆ ಏನಾಗುತ್ತೆ ಅಂತ ನೀವು ಅಂದ್ಕೊಳ್ಳೋದಾದರೆ ಕುಡೀರಿ, ನೋಡೋಣ. ನಿಮ್ಮ ಮಗನನ್ನು ಕಳ್ಕೊಂಡ್ರಲ್ಲ, ಆ ಸ್ಥಿತಿಗೆ ಬರ್ತೀರ ಮತ್ತೆ ನೀವು. ಹಂಗಾಗೋದು ಬೇಡ ಅನ್ನೋದಾದ್ರೆ ಬಿಡ್ಬೇಕು ನೀವು. ಆಯ್ತು ಸ್ವಾಮಿ, ಬಿಡ್ತೀನಿ. ಹೇಳ್ರಿ ಸ್ವಾಮಿ, ದಯವಿಟ್ಟು ಬಿಡವ. ಅವ್ರು ಎಷ್ಟು ದಿವಸಕ್ಕೆ ಚೆನ್ನಾಗಿರ್ತಾರೆ ಏನು ಅಂತ ಏನಿಲ್ಲ. ಅವ್ರು ಚೆನ್ನಾಗಿ ಆಗಬೇಕಂದ್ರೆ ನೀನು ಬಿಡಬೇಕು. ಅದು ಅವನ ಉದ್ಧಾರವೂ ಹೌದು, ನಿಮ್ಮ ಉದ್ಧಾರವೂ ಹೌದವ. ನಿನ್ನ ದೇಹ, ನೀವು ಸತ್ತ ಮೇಲೆ ದೇಹವನ್ನು ಸುಟ್ಟಾಕ್ತಾರೆ, ಮಣ್ಣಿಗೆ ಹಾಕ್ತಾರೆ. ಬಟ್ ಈ ಕುಡಿತದ ಚಟವನ್ನು ಹತ್ತಿಸಿಕೊಂಡಿರುವ ಆತ್ಮದ ಬುದ್ಧಿ ಇದೆಯಲ್ಲ, ಅದು ಮುಂದಿನ ಜನ್ಮಕ್ಕೂ ಅದೇ ನರಕ ಅನುಭವಿಸು. ಈಗ ನಿನ್ನ ಮಗ ಕುಡ್ದು ಸತ್ತ ಅಂದಲ್ಲವ, ಅದು ಜನ್ಮತಃ ಹಿಂದಿನಿಂದ ಬಂದಿರುತ್ತೆ. ಬಟ್ ಆತನ 30-40 ಏಜಲ್ಲಿ ಅದು ಹೊರಗಡೆ ಕಾಣಿಸ್ಕೊಳ್ಳೋಕೆ ಶುರು ಮಾಡುತ್ತೆ, ಅವನನ್ನು ಬಲಿ ತಗೊಳುತ್ತೆ. ಅಂದ್ರೆ ಆ ಚಟ ಇದ್ದಕ್ಕಿದ್ದಂಗೆ ಬಂತಲ್ಲ, ಅದು ಹಿಂದಿನ ಜನ್ಮದಿಂದಲೂ ಬಂದಿದ್ದೆ. ಹಾಗೆ ಅದು ತಪ್ಪು, ಅದು ಸರಿಯಲ್ಲ ಅಂತ ಗೊತ್ತಾಗಿ
ಬಿಡುವ ಒಂದು ನಿರ್ಧಾರ ನೀವು ಮಾಡ್ತೀರಾ ಅನ್ನೋದಾದರೆ ಎಷ್ಟೋ ಜನ್ಮಗಳ ದುರಂತದಿಂದ ನೀವು ಪಾರಾದಂಗೆ. ದೊಡ್ಡವರಾಗಿ ಹ್ಞೂ ಸ್ವಾಮಿ. ಅದನ್ನು ಮಾಡಬಾರ್ದವ. ಮನೇಲಿ ಮಕ್ಕಳಿದ್ದಾರೆ, ತಂಗಿ ಮಕ್ಕಳಾದ್ರೇನು ನಿನ್ನ ಮಕ್ಕಳಾದ್ರೇನವ, ಅಯ್ಯೋ ನಮ್ಮ ಅಜ್ಜಿನೇ ಹಿಂಗೆ ಮಾಡ್ತಾಳೆ ಅಂದಾಗ ನಾಳೆ ದಿನ ಅವರು ಕುಡ್ಕೊಂಡು ಓಡಾಡೋದು ಬೇಡ. ನಿನ್ಗೆ ಒಳ್ಳೇದಾಗಲವ. ಆಯ್ತು ಸ್ವಾಮಿ. ಈಶ್ವರ ನೋಡಿ, ನಾವು ಇವ್ರನ್ನ ತಪ್ಪಾಗಿ ತಿಳಿಯೋದು ಬೇಡ. ಅವರು ಯಾಕೆ ಕುಡಿತೀರಾ ಅಂತ ಅವ್ರ ತಂಗಿ ಕೇಳಿದಾಗ ಅವ್ರು ಹೇಳ್ತಿದ್ದಾರೆ, ಗಂಡ ತೀರೋದ್ರು, ಮಗ ತೀರೋದ, ಇಷ್ಟೆಲ್ಲ ದುಃಖ ಇದೆ ಅದಕ್ಕೆ ಕುಡಿತೀನಿ ಅಂತ, ಮೈಕೈ ನೋವು ಅದಕ್ಕೆ ಕುಡಿತೀನಿ. ಈಗ ಎಷ್ಟೋ ಜನ ಅಂದ್ಕೊಳ್ಬೋದು, ಸರ್ ಮೈಕೈ ನೋವು ಬಗ್ಗೆ ನಿಮಗೆ ಗೊತ್ತಿಲ್ಲ ಸರ್, ಅದು ಕುಡಿಲೇಬೇಕು ಸರ್. ಇಲ್ಲ, ಏನು ಹೇಳಿ, ನಾನಂತೂ ವಾದ ಮಾಡ್ಲಿಕ್ಕೆ ಹೋಗಲ್ಲ. ಬಟ್ ಮೈಕೈ ನೋವು ಹೋಗ್ಲಿಕ್ಕೆ ಬೇರೆ ರೀತಿ ಏನಾದರೂ ದಾರಿ ಹುಡುಕೊಳ್ಳಿ, ಬಟ್ ಇದಂತೂ ಒಳ್ಳೇದಲ್ಲ. ಇದರಿಂದ ನೀವು ಮೈಕೈ ನೋವು ಹೋಗಿಸ್ಕೊಳ್ತೀರಾ ಅಂದ್ರೆ ನಾಳೆ ಮನೆನೇ ಹೋಗಿಸ್ಕೊಳ್ತೀರಾ, ಮನೆನೇ ಇರಲ್ಲ. ಮೈಕೈ ನೋವು ದೂರದ ಮಾತು. ಆಯ್ತು, ಒಳ್ಳೇದಾಗ್ಲಿ. ಪಾಪ ನಮ್ಮ ಅಜ್ಜಿಯ ಸಮಾನರು, ನನಗೆ ಅವ್ರಿಗೆ ಹೇಳಲಿಕ್ಕೆ ಭಗವಂತ ದಾರಿ ಕೊಟ್ಟ, ಅವಕಾಶ ಕೊಟ್ಟ. ಅದು ಬಿಟ್ರೆ ಅವರ ಹಿರಿತನಕ್ಕೆ ನಾನು ವಂದಿಸ್ತೀನಿ. ಪಾಪ ಅವರು ಅಷ್ಟೇ ವಿನಯದಿಂದ ನಮ್ಮ ಮಾತು ಕೇಳುವುದ್ರಲ್ವಾ, ಅದವ್ರ ದೊಡ್ಡತನ. ಒಳ್ಳೇದಾಗ್ಲಿ ತಾಯಿ. 100 ವರ್ಷ ಚೆನ್ನಾಗಿರುವಂದಲ್ಲವ, ಬಹಳ ಸಂತೋಷ. ಮತ್ತೆ ಕರೆ ಮಾಡಿದವಲ್ಲವ, ಕರೆ ಮಾಡಿದವರು ತಂಗಿ, ನಿಮಗೂ ಒಳ್ಳೇದಾಗ್ಲಿ. ನಿಮ್ಮ ಮಗಳಿಗೆ ವಿದ್ಯೆ ಹತ್ಲಿ. ನಿಮಗೆ ತಲೆ ತಗ್ಗಿಸದಂತೆ ನಿನ್ನ ಮಗಳು ಬದುಕಬೇಕು. ನಿನ್ನ ಮಗಳಿಗೆ ಅದೇ ನನ್ನ ಸಂದೇಶ. ನಿನ್ಗೊಳ್ಳೇದಾಗ್ಲಿ ತಾಯಿ.